ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್. ಇವತ್ತಿನ ಈ ತರಗತಿಯಲ್ಲಿ ನಾವು ಯೂನಿಟ್ ನಂಬರ್ 7 ದ ಎಂಪರರ್ಸ್ ನ್ಯೂ ಕ್ಲೋತ್ಸ್ ಎಂಬ ಗದ್ಯಪಾಠದ ಪ್ರಶ್ನೆ ಉತ್ತರಗಳನ್ನು ಮತ್ತು ಗ್ರಾಮರ್ ಅಂಶಗಳನ್ನು ನೋಡ್ತಾ ಸಾಗೋಣ. ಇಲ್ಲಿಯವರೆಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಈಗ ಪ್ರಶ್ನೆಗಳನ್ನು ನೋಡ್ತಾ ಸಾಗೋಣ. ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡ್ತಾ ಸಾಗೋಣ. ಇಲ್ಲಿ ಪ್ರಥಮ ಪ್ರಶ್ನೆ ಈ ರೀತಿಯಾಗಿದೆ. ಸಮ್ ಸ್ಟೇಟ್ಮೆಂಟ್ಸ್ ಆರ್ ಗಿವನ್ ಬಿಲೋ. ಕೆಳಗೆ ಕೆಲವು ಹೇಳಿಕೆಗಳನ್ನು ಕೊಡಲಾಗಿದೆ. ಸಮ್ ಆರ್ ಟ್ರೂ ಆ್ಯಂಡ್ ಸಮ್ ಆರ್ ಫಾಲ್ಸ್. ಕೆಲವು ಹೇಳಿಕೆಗಳು ಸತ್ಯವಾಗಿದ್ದು ಇನ್ನು ಕೆಲವು ಹೇಳಿಕೆಗಳು ಅವು ತಪ್ಪಾಗಿವೆ. ಟಿಕ್ ಆಫ್ ಟಿ ಆರ್ ಎಫ್ ಬಿಫೋರ್ ದೆಮ್. ಅವುಗಳ ಮುಂದೆ ಟಿ ತಪ್ಪಾಗಿದ್ದಲ್ಲಿ ಎಫ್ ಎಂದು ಮತ್ತು ಸರಿಯಾಗಿದ್ದಲ್ಲಿ ಟಿ ಎಂದು ಅವುಗಳ ಮುಂದೆ ನೀವು ಬರೀಬೇಕಾಗತ್ತೆ. ಆಲ್ಸೋ ಇಂಡಿಕೇಟ್ ದ ಸೀನ್ ನಂಬರ್ ಇನ್ ವಿಚ್ ಯು ಕ್ಯಾನ್ ಫೈಂಡ್ ಯುವರ್ ಆನ್ಸರ್. ನೀವು ಯಾವ ಒಂದು ಸೀನಿಂದ ಆ ಒಂದು ಉತ್ತರವನ್ನು ಆಯ್ಕೆ ಮಾಡಿಕೊಂಡಿದ್ದೀರಿ ಅನ್ನುವಂಥದ್ದನ್ನು ಸಹಿತ ನೀವು ಅಲ್ಲಿ ಸೂಚನೆ ಮಾಡಬೇಕಾಗತ್ತೆ. ಒಂದನೆಯ ಉತ್ತರ ಅದು ಟಿ ಸರಿಯಾಗಿದೆ, ಟ್ರೂ ಅಂತ ಹೇಳ್ಬೋದು. ಅದು ಸೀನ್ ನಂಬರ್ 1 ಬಂದಿದೆ. ಆಮೇಲೆ ಎರಡನೆಯ ಪ್ರಶ್ನೆ ಈ ರೀತಿಯಾಗಿದೆ. ಅದು ಟಿ, ಅದು ಸಹಿತ ಸೀನ್ ನಂಬರ್ 1 ಮತ್ತು ಮೂರನೇ ಪ್ರಶ್ನೆ ಉತ್ತರ ಟ್ರೂ ಆಗಿದ್ದು ಅದು ಸೀನ್ ನಂಬರ್ 1 ತೆಗೆದುಕೊಳ್ಳಲಾಗಿದೆ. ಅದೇ ರೀತಿಯಾಗಿ ಪ್ರಶ್ನೆ ನಂಬರ್ 4, ಇದನ್ನು ನಾವು ಟ್ರೂ ಅಂತ ಹೇಳ್ತಾ ಇದ್ದೇವೆ, ಸತ್ಯ, ಅದು ಮತ್ತು ಸೀನ್ ನಂಬರ್ 1 ತೆಗೆದುಕೊಳ್ಳಲಾಗಿದೆ. ಅದೇ ತೆರನಾಗಿ ಐದನೇ ಉತ್ತರ ಟ್ರೂ ಆಗಿದ್ದು ಸೀನ್ ನಂಬರ್ 2 ತೆಗೆದುಕೊಳ್ಳಲಾಗಿದೆ. ಅದೇ ರೀತಿಯಾಗಿ ಆರನೇ ಉತ್ತರವನ್ನು ಟಿ, ಅದು ಸಹಿತ S4 ಅಂದರೆ ಇಲ್ಲಿ ಸೀನ್ ನಂಬರ್ 4 ತೆಗೆದುಕೊಳ್ಳಲಾಗಿದೆ. ಏಳನೇ ಉತ್ತರವು ಸಹಿತ ಸರಿಯಾಗಿದ್ದು ಅದನ್ನು ಸೀನ್ ನಂಬರ್ 4 ತೆಗೆದುಕೊಳ್ಳಲಾಗಿದೆ ಸ್ನೇಹಿತರೆ. ಇನ್ನು C2 ನೋಡ್ತಾ ಇದ್ದೇವೆ. ಸಮ್ ಇಂಪಾರ್ಟೆಂಟ್ ಈವೆಂಟ್ಸ್ ಇನ್ ದ ಪ್ಲೇ ಆರ್ ಗಿವನ್ ಇನ್ ಜಂಬಲ್ಡ್ ಆರ್ಡರ್. ಪುಟ್ ದೆಮ್ ಇನ್ ಆರ್ಡರ್ ವಿಚ್ ದೇ ಆರ್ ಇನ್ ದ ಟೆಕ್ಸ್ಟ್. ಇಲ್ಲಿ ಕೆಲವೊಂದಿಷ್ಟು ಭಾಳ ಪ್ರಮುಖವಾಗಿರ್ತಕ್ಕಂಥ ಘಟನೆಗಳನ್ನು ಜಂಬಲ್ಡ್ ಮಾಡಿ, ಅಂದರೆ ಮೇಲಿಂದ ಕೆಳಗೆ ಅಥವಾ ಕೆಳಗಿನ ಮೇಲೆ ಮಾಡಿ ಕೊಟ್ಟಿದ್ದಾರೆ. ಅಂತಹ ಒಂದಿಷ್ಟು ವಾಕ್ಯಗಳನ್ನ ನಮಗೆ ಕೊಡಲಾಗಿದೆ. ಇಲ್ಲಿ ಕೊಟ್ಟಿರ್ತಕ್ಕಂತಹ ಅಷ್ಟು ವಾಕ್ಯಗಳು ಅವುಗಳನ್ನ ಸರಿ ಮಾಡಿ ಬರೆಯಲಾಗಿದೆ. ನೀವು ಇವುಗಳನ್ನು ಸರಿಯಾಗಿ ಬರ್ಕೊಳ್ಬೇಕಾಗತ್ತೆ. ಇನ್ನು C3 ನೋಡ್ತಾ ಇದ್ದೇವೆ. C3ಯಲ್ಲಿ 4 ಆಲ್ಟರ್ನೇಟಿವ್ಸ್ ಆರ್ ಗಿವನ್ ಅಂತ ಪ್ರಶ್ನೆ ಈ ರೀತಿಯಾಗಿ ಆರಂಭ ಆಗುತ್ತೆ. ಮೊದಲನೆಯ ಉತ್ತರ ಸಿ, ವಿಯರಿಂಗ್ ನ್ಯೂ ಕ್ಲೋತ್ಸ್ ಅಂತ ಆಗುತ್ತೆ. ಆಮೇಲೆ ಎರಡನೆಯ ಒಂದು ಪ್ರಶ್ನೆಯ ಆಪ್ಷನ್ ಡಿ, ಮ್ಯಾಜಿಕ್ ಟೇಲರ್ಸ್, ಅದು ಸರಿಯಾದಂಥ ಉತ್ತರ. ಆಮೇಲೆ 3, ಕ್ವೆಶನ್ ನಂಬರ್ 3 ಎ, ದ ಫೈನೆಸ್ಟ್ ಸಿಲ್ಕ್ ಆ್ಯಂಡ್ ಪ್ಯೂರೆಸ್ಟ್ ಗೋಲ್ಡ್ ಥ್ರೆಡ್ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿರುತ್ತೆ. ಆಮೇಲೆ ನಾಲ್ಕನೇದು ವೈಸ್ ಮೆನ್ ಫಿಟ್ ಫಾರ್ ದೇರ್ ಜಾಬ್ಸ್, ಅದು ಸರಿಯಾದ ಉತ್ತರ. ಇನ್ನು ಐದನೇ ಸರಿಯಾದ ಉತ್ತರ ಚೈಲ್ಡ್ ಆಗಿರುತ್ತೆ ಸ್ನೇಹಿತರೆ. ಇನ್ನು C4 ನೋಡ್ತಾ ಸಾಗೋಣ. ರೀಡ್ ಆ್ಯಂಡ್ ಡಿಸ್ಕಸ್. ವೈ ವಾಸ್ ದ ಎಂಪರರ್ ನಾಟ್ ಏಬಲ್ ಟು ಗಿವ್ ಮಚ್ ಟೈಮ್ ಟು ಬಿಸ್ನೆಸ್ ಆಫ್ ಹಿಸ್ ಕಿಂಗ್ಡಮ್. ರಾಜ ಯಾಕೆ ತನ್ನ ಒಂದು ರಾಜ್ಯದ ವ್ಯವಹಾರಕ್ಕೆ ಹೆಚ್ಚಿನ ಒಂದು ಸಮಯವನ್ನು ಕೊಡಲು ಆಗುತ್ತಿರಲಿಲ್ಲ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಎವ್ರಿ ಡೇ, ಪ್ರತಿದಿನ ದ ಎಂಪರರ್ ಸ್ಪೆಂಟ್ ಮೆನಿ ಅವರ್ಸ್ ಟ್ರೈಯಿಂಗ್ ಔಟ್ ನ್ಯೂ ಕ್ಲಾತ್ಸ್. ಇಲ್ಲಿ ಆ ಸಾಮ್ರಾಟ ಏನು ಮಾಡ್ತಾ ಇದ್ದ, ಇಲ್ಲಿ ತನ್ನ ಹೆಚ್ಚಿನ ಒಂದು ಸಮಯವನ್ನು ಬಟ್ಟೆಗಳನ್ನು ಹಾಕಿಕೊಳ್ಳುವುದರಲ್ಲಿ ಕಳೀತಾ ಇದ್ದ. ದೇರ್ ಫೋರ್ ಹಿ ವಾಸಂಟ್ ಏಬಲ್ ಟು ಗಿವ್ ಮಚ್ ಟೈಮ್ ಟು ಬಿಸ್ನೆಸ್ ಆಫ್ ಹಿಸ್ ಕಿಂಗ್ಡಮ್. ಆ ಕಾರಣಕ್ಕಾಗಿ ಆತನಿಗೆ ಸರಿಯಾಗಿರ್ತಕ್ಕಂತಹ ವ್ಯವಹಾರ ನೋಡ್ಕೊಳ್ಳೋದಕ್ಕೆ ಸಾಕಷ್ಟು ಸಮಯವನ್ನು ಕೊಡಲಿಕ್ಕೆ ಆಗ್ತಾ ಇದ್ದಿರಲಿಲ್ಲ ಅಂತಕ್ಕಂಥದ್ದು. ಎರಡನೇ ಪ್ರಶ್ನೆ ನೋಡ್ತಾ ಇದ್ದೇವೆ. ಪ್ರಶ್ನೆಯನ್ನು ಇಲ್ಲಿ ಕೊಡಲಾಗಿಲ್ಲ, ಉತ್ತರವನ್ನು ನೇರವಾಗಿ ಬರೆಯಲಾಗಿದೆ. ನೀವು ಪ್ರಶ್ನೆಯನ್ನು ಬರ್ಕೊಂಡ್ಬಿಟ್ಟು ಅದರ ಉತ್ತರವನ್ನು ಬರಿಬೇಕಾಗುತ್ತೆ ಸ್ನೇಹಿತರೆ. ಪ್ರಶ್ನೆ ಅದು ಈ ರೀತಿಯಾಗಿ ಪ್ರಶ್ನೆ ಆರಂಭ ಆಗುತ್ತೆ ಅಂತಕ್ಕಂಥದ್ದು. ಮೊದಲನೆಯ ಪ್ರಶ್ನೆ ಅದು ಎರಡನೇ ಪ್ರಶ್ನೆ ಈ ರೀತಿಯಾಗಿದೆ. ಎರಡನೆಯ ಪ್ರಶ್ನೆ, ವೈ ಡಿಡ್ ದ ಎಂಪರರ್ ವಾಂಟ್ ಅ ನ್ಯೂ ಸೆಟ್ ಆಫ್ ಕ್ಲಾತ್ಸ್ ಎವ್ರಿ ಡೇ. ಇಲ್ಲಿ ಸಾಮ್ರಾಟನಿಗೆ ದಿನಂಪ್ರತಿ ಒಂದು ಹೊಸದಾಗಿರ್ತಕ್ಕಂಥ ಬಟ್ಟೆಯ ಒಂದು ಸೆಟ್ ಬೇಕಾಗ್ತಾ ಇತ್ತು, ಯಾಕೆ ಅಂತ ಕೇಳ್ತಾ ಇದ್ದಾರೆ. ಉತ್ತರ ಈ ರೀತಿಯಾಗಿದೆ. ದ ಎಂಪರರ್ ವಾಸ್ ವೆರಿ ಮಚ್ ಫೌಂಡ್ ಆಫ್ ನ್ಯೂ ಕ್ಲಾತ್ಸ್ ಎವ್ರಿ ಡೇ. ಆತನಿಗೆ ಈ ಒಂದು ಹೊಸ ಬಟ್ಟೆಗಳೆಂದರೆ ಜಗತ್ತಿನಲ್ಲಿ ಬೇರೆ ಯಾವುದೇ ವಸ್ತು ಈತನಿಗೆ ಬೇಡ ಆಗ್ತಿತ್ತು ಅಂತೇಳಿ ಅಷ್ಟೊಂದು ಆತ ಇಷ್ಟಪಡ್ತಾ ಇದ್ದ ಹೊಸ ಬಟ್ಟೆಗಳನ್ನು. ಟು ಹಿಮ್ ನ್ಯೂ ಕ್ಲಾತ್ಸ್ ಆರ್ ಮೋರ್ ದ್ಯಾನ್ ಎನಿಥಿಂಗ್ ಎಲ್ಸ್ ಇನ್ ದ ವರ್ಲ್ಡ್. ಆತನಿಗೆ ಹೊಸ ಬಟ್ಟೆಗಳೆಂದರೆ ಜಗತ್ತಿನಲ್ಲಿ ಇನ್ನೇನೂ ಬೇಡ ಅಂತಕ್ಕಂಥ ಒಂದು ವಿಚಾರವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಮೂರನೇ ಪ್ರಶ್ನೆ, ವಾಟ್ ಡಿಡ್ ದ ಚೀಫ್ ಅಡ್ವೈಸರ್ ಟೆಲ್ ದ ಎಂಪರರ್ ಅಬೌಟ್ ದ 2 ವೀವರ್ಸ್. ಇಬ್ಬರು ಜನ ನೇಕಾರರ ಬಗ್ಗೆ ಆತನ ಮುಖ್ಯ ಉಪದೇಶಕ ಏನೆಂದು ಸಾಮ್ರಾಟನಿಗೆ ಹೇಳುತ್ತಾನೆ. ಉತ್ತರ ಈ ರೀತಿಯಾಗಿದೆ. ದ ಚೀಫ್ ಅಡ್ವೈಸರ್ ಸೇಡ್ ದ್ಯಾಟ್
ದ ವೀವರ್ಸ್ ವೇರ್ ಮ್ಯಾಜಿಕ್ ಟೇಲರ್ಸ್. ಅಲ್ಲಿ ಬಂದಿರತಕ್ಕಂತಹ ನೇಕಾರರು ಅವರು ಮ್ಯಾಜಿಕ್ ಟೇಲರ್ಸ್ ಅಂದರೆ ಈ ಒಂದು ಮ್ಯಾಜಿಕ್ ಮಾಡ್ತಕ್ಕಂತಹ ಏನಾಗಿದ್ದಾರೆ, ಟೇಲರ್ಸ್ ಆಗಿದ್ದಾರೆ ಅಥವಾ ದರ್ಜಿಗಳಾಗಿದ್ದಾರೆ. ದೇ ಹ್ಯಾಡ್ ಲರ್ನ್ಡ್ ಅ ಸೀಕ್ರೆಟ್ ಮೆಥಡ್ ಆಫ್ ಮೇಕಿಂಗ್ ದ ಫೈನೆಸ್ಟ್ ಸಿಲ್ಕ್ ಕ್ಲಾತ್ಸ್. ಮತ್ತು ಅವರಿಗೆ ಒಂದು ರಹಸ್ಯಮಯವಾಗಿರ್ತಕ್ಕಂತಹ ಒಂದು ವಿಧಾನ ಗೊತ್ತಿದೆ, ಬಟ್ಟೆಗಳನ್ನು ಫೈನೆಸ್ಟ್ ಸಿಲ್ಕ್ ಅಂದರೆ ಅತ್ಯಂತ ಉತ್ತಮವಾಗಿರ್ತಕ್ಕಂತಹ ರೇಷ್ಮೆ ಬಟ್ಟೆಗಳನ್ನು ತಯಾರು ಮಾಡ್ತಕ್ಕಂಥ ಒಂದು ಕೌಶಲ್ಯ ಅವರಿಗಿದೆ. ಆ್ಯಂಡ್ ದ ಮೋಸ್ಟ್ ಬ್ಯೂಟಿಫುಲ್ ಕ್ಲಾತ್ಸ್ ಫ್ರಮ್ ದ ಕ್ಲಾತ್. ಅವ್ರು ಏನು ಮಾಡ್ತಾರೆ, ಆ ಒಂದು ಬಟ್ಟೆಯಿಂದ ಭಾಳಷ್ಟು ಸುಂದರವಾಗಿರ್ತಕ್ಕಂತಹ ಬಟ್ಟೆಗಳನ್ನು ತಯಾರು ಮಾಡ್ತಾರೆ. ದೇ ವೇರ್ ವೇಟಿಂಗ್ ಟು ಸಿ ಹಿಮ್ ಸಿನ್ಸ್ ದ ಪ್ರೀವಿಯಸ್ ಡೇ. ಅವರು ನಿನ್ನೆಯಿಂದ ನಿಮ್ಮನ್ನು ನೋಡಲಿಕ್ಕಾಗಿ ಕಾಯ್ತಾ ಇದ್ದಾರೆ ಅಂತಕ್ಕಂಥ ಒಂದು ವಿಚಾರವನ್ನು ಇಲ್ಲಿ ಚೀಫ್ ಅಡ್ವೈಸರ್ ಹೇಳ್ತಾನೆ ಆ ಒಂದು ವೀವರ್ಸ್ ಬಗ್ಗೆ. ಇನ್ನು 4ನೇ ಪ್ರಶ್ನೆಯನ್ನು ಕೊಡಲಾಗಿಲ್ಲ. 4ನೇ ಪ್ರಶ್ನೆಯನ್ನು ನೀವು ಟೆಕ್ಸ್ಟ್ ಬುಕ್ಕಲ್ಲಿ ನೋಡ್ಕೊಂಡು ಬರೀಬೇಕಾಗತ್ತೆ. ಈ ಪ್ರಶ್ನೆ ಈ ರೀತಿಯಾಗಿದೆ, ವಾಟ್ ಡಿಡ್ ದ ಟು ವೀವರ್ಸ್ ಸೇ ಅಬೌಟ್ ದ ಮ್ಯಾಜಿಕ್ ವೇ ಆಫ್ ಮೇಕಿಂಗ್ ಬ್ಯೂಟಿಫುಲ್ ಸಿಲ್ಕ್ ಕ್ಲಾತ್ಸ್ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಪ್ರಶ್ನೆ ಈ ರೀತಿಯಾಗಿರೋದ್ರಿಂದ ಈ 2 ಜನ ನೇಕಾರರು ಏನು ಹೇಳ್ತಾರೆ ಅವರ ಒಂದು ಬಟ್ಟೆಯ ಬಗ್ಗೆ ಅಂತ ಕೇಳ್ತಾ ಇದ್ದಾರೆ. ದ ಟು ವೀವರ್ಸ್ ಸೇ ಅಬೌಟ್ ದ ಮ್ಯಾಜಿಕ್ ವೇ ಅವರು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ದ ಸಿಲ್ಕ್ ಕ್ಲಾತ್ ಈಸ್ ಫೈನ್ಲಿ woven with many rich colors and attractive patterns. That type of dress can be worn by only the great emperors like you, like him ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಇಂತಹ ಒಂದು ಬಟ್ಟೆಗಳನ್ನು ನಿಮ್ಮಂತಹ ಸಾಮ್ರಾಟರು ಮಾತ್ರ ಧರಿಸಿಕೊಳ್ಳಬಹುದು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇನ್ನು 5ನೇ ಪ್ರಶ್ನೆ ಈ ರೀತಿಯಾಗಿದೆ, ವಾಟ್ ಡಿಡ್ ದ ಟು ವೀವರ್ಸ್ ಸೇ ಅಬೌಟ್ ದ ಮ್ಯಾಜಿಕ್ ಕ್ಲಾತ್ ಬಿ ಡಿಫ್ರೆಂಟ್ ಫ್ರಮ್ ದ ಆರ್ಡಿನರಿ ಕ್ಲಾತ್ಸ್ ದಟ್ ಪೀಪಲ್ ವಿಯರ್. ಇಲ್ಲಿ ರಾಜ ಧರಿಸಿಕೊಳ್ತಕ್ಕಂತಹ ಒಂದು ಬಟ್ಟೆಗೂ ಮತ್ತು ಆರ್ಡಿನರಿ ಪೀಪಲ್ ಸಾಮಾನ್ಯ ಜನರು ಧರಿಸಿಕೊಳ್ತಕ್ಕಂಥ ಬಟ್ಟೆಗೂ ಏನು ವ್ಯತ್ಯಾಸ ಇದೆ ಅಂತ ಕೇಳ್ತಾ ಇದ್ದಾರೆ. ದಟ್ ಈಸ್ ಅ ಮ್ಯಾಜಿಕ್ ಕ್ಲಾತ್. ಅದು ಧರಿಸ್ಕೊಂಡಿರ್ತಕ್ಕಂಥದ್ದು ಅದು ಮಾಯಾ ಒಂದು ಬಟ್ಟೆಗಳು. ಒನ್ಲಿ ವೈಸ್ ಮ್ಯಾನ್ ಕ್ಯಾನ್ ಸಿ ಬಟ್ ಫೂಲ್ಸ್ ವಿಲ್ ನಾಟ್ ಬಿ ಏಬಲ್ ಟು ಸಿ. ಬುದ್ಧಿವಂತರಿಗೆ ಮಾತ್ರ ಅವರು ಧರಿಸಿಕೊಂಡಿರ್ತಕ್ಕಂಥ ಬಟ್ಟೆಗಳು ಕಾಣಿಸುತ್ತವೆ, ಇನ್ನು ಉಳಿದವರಿಗೆ ಆ ಬಟ್ಟೆಗಳು ಕಾಣಿಸುವುದಿಲ್ಲ ಅಂತಕ್ಕಂಥದ್ದು. ಒನ್ಲಿ ದೋಸ್ ಹೂ ಆರ್ ಕ್ಲೆವರ್ ಆ್ಯಂಡ್ ಫಿಟ್ ಫಾರ್ ದೇರ್ ಜಾಬ್ಸ್ ವಿಲ್ ಸಿ ಆ್ಯಂಡ್ ದೋಸ್ ಹೂ ಆರ್ ಫುಲಿಶ್ ಆ್ಯಂಡ್ ಅನ್ಫಿಟ್ ಫಾರ್ ದೇರ್ ವರ್ಕ್ ವಿಲ್ ನಾಟ್ ಸಿ. ಇಲ್ಲಿ ತಮ್ಮ ಒಂದು ಉದ್ಯೋಗಕ್ಕೆ ಅರ್ಹರಾಗಿರ್ತಕ್ಕಂಥ ಮತ್ತು ಬುದ್ಧಿವಂತರಾಗಿರ್ತಕ್ಕಂಥ ಜನರಿಗೆ ಮಾತ್ರ ಧರಿಸಿಕೊಳ್ತಕ್ಕಂಥ ಬಟ್ಟೆಗಳು ಕಾಣಿಸುತ್ತವೆ. ಇಲ್ಲ ಅಂತಂದರೆ ಯಾರು ಮೂರ್ಖರಾಗಿದ್ದಾರೋ, ಯಾರು ತಮ್ಮ ಒಂದು ವೃತ್ತಿಗೆ ತಮ್ಮ ಒಂದು ಕೆಲಸಕ್ಕೆ ಅವರು ಅನರ್ಹರಾಗಿದ್ದಾರೋ ಅಂಥವರಿಗೆ ಬಟ್ಟೆಗಳು ಕಾಣಿಸೋದಿಲ್ಲ ಅಂತಕ್ಕಂಥದ್ದು. ಲೈಕ್ ದಿಸ್ ಇಟ್ ಈಸ್ ಡಿಫ್ರೆಂಟ್ ಫ್ರಮ್ ಆರ್ಡಿನರಿ ಕ್ಲಾತ್ಸ್. ಇದು ಸಾಮಾನ್ಯ ಬಟ್ಟೆಗಳಿಗಿಂತ ಇದು ವ್ಯತ್ಯಾಸವಾಗಿತ್ತು ಅಂಥೇಳಿ ಅಲ್ಲಿ ಹೇಳ್ಬೋದು. ಇನ್ನು ಪ್ರಶ್ನೆ ನಂಬರ್ 6 ನೋಡ್ತಾ ಇದ್ದೇವೆ. ವೈ ಡಿಡ್ ದ ಎಂಪರರ್ ಥಿಂಕ್ ದ್ಯಾಟ್ ದ ವೀವರ್ಸ್ ಹ್ಯಾಡ್ ಗಿವನ್ ಹಿಮ್ ಆ್ಯನ್ ಎಕ್ಸಲೆಂಟ್ ಐಡಿಯಾ. ಇಲ್ಲಿ ಸಾಮ್ರಾಟ ಈ ರೀತಿಯಾಗಿ ವಿಚಾರ ಮಾಡ್ತಾನೆ, ಆ ನೇಕಾರರು ಅದನಿಗೆ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಕಲ್ಪನೆಯನ್ನು ಒಂದು ಕೊಟ್ಟರು ಅಂತಕ್ಕಂಥದ್ದು. ಅದು ಹೇಗೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈಗ ಉತ್ತರವನ್ನು ನೋಡೋಣ. The emperor thought that he will not only get a new set of clothes, but he would be able to find out or judge who are fit or not fit for their post. So he felt it was an excellent idea. ಇಲ್ಲಿ ಆ ಸಾಮ್ರಾಟನಿಗೆ ಏನಾಗುತ್ತೆ ಅಂದರೆ ಥಾಟ್ ಈ ರೀತಿಯಾಗಿ ವಿಚಾರ ಮಾಡ್ತಾನೆ. ಹಿ ವಿಲ್ ನಾಟ್ ಓನ್ಲಿ ಗೆಟ್ ದ ನ್ಯೂ ಸೆಟ್ ಆಫ್ ಕ್ಲಾತ್ಸ್. ಅಥವಾ ನೀವು ಹೊಸ ಬಟ್ಟೆಗಳು ಮಾತ್ರ ದೊರೀತಾ ಇಲ್ಲ, ಆದರೆ ಹಿ ವುಡ್ ಬಿ ಏಬಲ್ ಟು ಫೈಂಡ್ ಔಟ್ ಆರ್ ಜಡ್ಜ್ ಹೂ ಆರ್ ಫಿಟ್ ಫಾರ್ ದೇರ್ ಪೋಸ್ಟ್. ಅವರ ಹುದ್ದೆಗೆ ಯಾರು ಅರ್ಹರಾಗಿದ್ದಾರೆ ಮತ್ತು ಯಾರು ಅನರ್ಹರಾಗಿದ್ದಾರೆ ಅಂತಕ್ಕಂಥ ಒಂದು ವಿಚಾರ ಸಹಿತ ಆ ಬಟ್ಟೆಯಿಂದ ತಿಳಿತಾ ಇತ್ತು. ಸೊ ಹಿ ಫೆಲ್ಟ್ ಹಿ ವಾಸ್ ಆ್ಯನ್ ಎಕ್ಸಲೆಂಟ್ ಐಡಿಯಾ. ಆ ಕಾರಣಕ್ಕಾಗಿ ಆತ ಭಾವಿಸ್ತಾನೆ ಅದೊಂದು ಅತ್ಯುತ್ತಮವಾಗಿರ್ತಕ್ಕಂಥ ಕಲ್ಪನೆ ಎಂದು. ಇನ್ನು ಪ್ರಶ್ನೆ ನಂಬರ್ 7 ನೋಡ್ತಾ ಇದ್ದೇವೆ. ವಾಟ್ ಕಂಡೀಷನ್ಸ್ ಡಿಡ್ ದ ವೀವರ್ಸ್ ಲೇ ಡೌನ್ ಫಾರ್ ಸ್ಟಾರ್ಟಿಂಗ್ ದ ವರ್ಕ್. ಯಾವ ಒಂದು ನಿರ್ಬಂಧಗಳನ್ನು ಇಲ್ಲಿ ನೇಕಾರರು ಹಾಕ್ತಾರೆ ಕೆಲಸ ಮಾಡೋಕ್ಕಿಂತ ಮುಂಚೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ದ ವೀವರ್ಸ್ ರಿಕ್ವೈರ್ಡ್ ಅ ಲಾರ್ಜ್ ಕ್ವಾಂಟಿಟಿ ಆಫ್ ಫೈನೆಸ್ಟ್ ಸಿಲ್ಕ್. ಇಲ್ಲಿ ಅವ್ರ ಕೆಲಸ ಆರಂಭ ಮಾಡೋದಕ್ಕೆ ಅವಶ್ಯಕತೆ ಇರತಕ್ಕಂಥದ್ದು ಲಾರ್ಜ್ ಕ್ವಾಂಟಿಟಿ, ಭಾಳ ದೊಡ್ಡ ಪ್ರಮಾಣದ ಫೈನೆಸ್ಟ್, ಭಾಳ ಅತ್ಯುತ್ತಮವಾಗಿರ್ತಕ್ಕಂಥ ಸಿಲ್ಕ್ ಬೇಕು, ರೇಷ್ಮೆ ಬೇಕು. ದ ಪ್ಯೂರೆಸ್ಟ್ ಗೋಲ್ಡ್ ಥ್ರೆಡ್, ಮತ್ತು ಭಾಳ ಪ್ಯೂರ್ ಆಗಿರ್ತಕ್ಕಂಥ ಪವಿತ್ರವಾಗಿರ್ತಕ್ಕಂತಹ ಒಂದು ಬಂಗಾರದ ಥ್ರೆಡ್ಗಳು ಬೇಕಾಗ್ತವೆ, ಎಳೆಗಳು ಬೇಕಾಗ್ತವೆ. ಆ್ಯಂಡ್ ಸವರಲ್ ಜೆವೆಲ್ಸ್ ಬಿಫೋರ್ ಸ್ಟಾರ್ಟಿಂಗ್ ದೇರ್ ವರ್ಕ್, ಮತ್ತು ಒಂದಿಷ್ಟು ಆಭರಣಗಳು ಬೇಕಾಗ್ತವೆ ಕೆಲಸವನ್ನು ಆರಂಭ ಮಾಡೋದಕ್ಕೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಇನ್ನು 8ನೇ ಪ್ರಶ್ನೆಯನ್ನು ನೋಡ್ತಾ ಇದ್ದೇವೆ ಸ್ನೇಹಿತರೆ. ಹೌ ಡಿಡ್ ದ ಟು ವೀವರ್ಸ್ ಸ್ಟಾರ್ಟ್ ದೇರ್ ವರ್ಕ್ ಆನ್ ಟು ದ looms. The two weavers worked on the looms pretending to weave.
ಇಲ್ಲಿ ಆ ಒಂದು ನೇಕಾರರು ಯಾವ ರೀತಿಯಾಗಿ ತಮ್ಮ ಕೆಲಸವನ್ನು ಆರಂಭ ಮಾಡ್ತಾ ಇದ್ರು, ಆ ಒಂದು ಲೂಮ್ಸ್ಗಳ ಮೇಲೆ ಬಟ್ಟೆಗಳನ್ನು ನೇಯುವಂಥ ಲೂಮ್ಸ್ಗಳ ಮೇಲೆ ಅಂತ ಕೇಳ್ತಾ ಇದ್ದಾರೆ. ದ ಟು ವೀವರ್ಸ್ ವರ್ಕ್ಡ್ ಆನ್ ದ ಲೂಮ್ಸ್ ಪ್ರಿಟೆಂಡಿಂಗ್ ಟು ವೀವ್. ಅವರು ಆ ಒಂದು ಲೂಮ್ಗಳ ಮೇಲೆ ಏನು ಮಾಡ್ತಾ ಇದ್ದಾರೆ, ನಟನೆಯ ರೀತಿಯಲ್ಲಿ ವೀವನ ಮಾಡ್ತಾ ಇದ್ದಾರೆ, ನೇಯ್ತಾ ಇದ್ದಾರೆ. ಬಿಫೋರ್ ದ್ಯಾಟ್ ದೇ ಪುಟ್ ಆಲ್ ದ ಫೈನ್ ಸಿಲ್ಕ್, ಆ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ರೇಷ್ಮೆಯನ್ನು, ಗೋಲ್ಡನ್ ಥ್ರೆಡ್ ಮತ್ತು ಬಂಗಾರದ ಎಳೆಗಳನ್ನು, ಆ್ಯಂಡ್ ಜೆವೆಲ್ಸ್ ಇನ್ ದೇರ್ ಬ್ಯಾಗ್ಸ್, ಮತ್ತು ಆ ಬಂಗಾರದ ಆಭರಣಗಳನ್ನು ತಮ್ಮ ಒಂದು ಕೈ ಚೀಲಿನಲ್ಲಿ ಹಾಕ್ಕೊಂಡಿದ್ದಾರೆ. ಆ್ಯಂಡ್ ಕೆಪ್ಟ್ ಸೀಕ್ರೆಟ್ಲಿ, ಮತ್ತು ಅದನ್ನು ರಹಸ್ಯವಾಗಿ ಇಟ್ಟಿದ್ದಾರೆ. ಬಟ್ ದೇ ಡಿಡ್ ನಾಟ್ ಪುಟ್ ಎನಿಥಿಂಗ್ ಆನ್ ದ ಲೂಮ್, ಆದರೆ ಯಾವುದೇ ಒಂದು ವಸ್ತುವನ್ನು ಅವರು ಆ ಒಂದು ಲೂಮ್ ಮೇಲೆ ಇಟ್ಟಿರಲಿಲ್ಲ ಅಂಥೇಳಿ. ಇನ್ನು 9ನೇ ಪ್ರಶ್ನೆ ನೋಡ್ತಾ ಇದ್ದೇವೆ. ವೈ ವಾಸ್ ದ ಚೀಫ್ ಅಡ್ವೈಸರ್ ಗ್ರೇಟ್ಲಿ ಸರ್ಪ್ರೈಸ್ಡ್ ವ್ಯಾನ್ ಹಿ ಫಸ್ಟ್ saw them ವರ್ಕಿಂಗ್. ಇಲ್ಲಿ ಮುಖ್ಯ ಉಪದೇಶಕ ಯಾಕೆ ಬಹಳಷ್ಟು ಆಶ್ಚರ್ಯಕ್ಕೆ ಒಳಪಡ್ತಾನೆ ಯಾವಾಗ ಅವರನ್ನು ಮೊದಲ ಬಾರಿಗೆ ನೋಡ್ತಾನಲ್ಲ, ಆ ಇಬ್ಬರು ಜನ ವೀವರ್ಸನ್ನು, ನೇಕಾರರನ್ನು ಯಾಕೆ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಈಗ ಉತ್ತರ ಈ ರೀತಿಯಾಗಿದೆ. ದ ಚೀಫ್ ಅಡ್ವೈಸರ್ ಸಾ ದ್ಯಾಟ್ ದ ಟು ವೀವರ್ಸ್ ಸೀಮ್ ಟು ಬಿ ವರ್ಕಿಂಗ್ ವೆರಿ ಹಾರ್ಡ್. ಅಲ್ಲಿ ಆವಾಗ ಮುಖ್ಯ ಉಪದೇಶಕ ಅವ್ರ ಹತ್ರ ಹೋಗ್ತಾನೆ. ಅವರು ಭಾಳಷ್ಟು ಪರಿಶ್ರಮದಿಂದ ಕೆಲಸ ಮಾಡ್ತಾರೆ. ಹತ್ರ ಏನು ಮಾಡ್ತಾರೆ, ನಟನೆಯನ್ನು ಮಾಡ್ತಾ ಇರ್ತಾರೆ. ದೇ ವೇರ್ ಪ್ರೆಸೆಂಟಿಂಗ್ ಟು ವ್ಯೂ. ಅವರು ಸದ್ಯಕ್ಕೆ ಏನು ಮಾಡ್ತಾ ಇದ್ದಾರೆ, ನೇಯ್ತಾ ಇದ್ದಾರೆ ಬಟ್ಟೆಗಳನ್ನು ಅನ್ನೋ ಒಂದು ರೀತಿಯಲ್ಲಿ ಅವರು ಕೆಲಸ ಮಾಡ್ತಾ ಇರ್ತಾರೆ. ಬಟ್ ನಥಿಂಗ್ ವಾಸ್ ದೇರ್ ಆನ್ ದ ಲೂಮ್. ಆದರೆ ಆ ಒಂದು ಲೂಮ್ ಮೇಲೆ, ಬಟ್ಟೆ ನೇಯುವಂಥ ಒಂದು ಮಷಿನ್ ಮೇಲೆ ಏನೂ ಇರೋದಿಲ್ಲ ಅಂತಕ್ಕಂಥದ್ದು. ಸೊ ಹಿ ವಾಸ್ ಗ್ರೇಟ್ಲಿ ಸರ್ಪ್ರೈಸ್ಡ್. ಆ ಕಾರಣಕ್ಕಾಗಿ ಆತ ಭಾಳಷ್ಟು ಆಶ್ಚರ್ಯಚಕಿತನಾಗ್ತಾನೆ ಅಂತಕ್ಕಂಥದ್ದು. ಇನ್ನು 10ನೇ ಪ್ರಶ್ನೆ ಈ ರೀತಿಯಾಗಿದೆ ಸ್ನೇಹಿತರೆ. ಹೌ ಡಿಡ್ ದ ವೀವರ್ಸ್ ಟ್ರೈ ಟು ಕನ್ಫ್ಯೂಸ್ ದ ಚೀಫ್ ಅಡ್ವೈಸರ್. ಆ ಒಂದು ನೇಕಾರರು ಯಾವ ರೀತಿಯಾಗಿ ಮುಖ್ಯ ಉಪದೇಶಕನಿಗೆ ಗೊಂದಲವನ್ನು ಉಂಟು ಮಾಡ್ತಾರೆ ಅಂತಕ್ಕಂಥದ್ದನ್ನು ಕೇಳ್ತಾ ಇದ್ದಾರೆ. ಈ ರೀತಿಯಾಗಿ ಅವರು ಗೊಂದಲ ಉಂಟು ಮಾಡ್ತಾರೆ. ಉತ್ತರದಲ್ಲಿ ನೋಡೋಣ. ದ ಚೀಫ್ ಅಡ್ವೈಸರ್ ಕೇಮ್ ಇನ್ ಟು ದ ರೂಮ್. ಈಗ ಏನು ಮಾಡ್ತಾನೆ ಮುಖ್ಯ ಉಪದೇಶಕ, ಆ ಒಂದು ಕೋಣೆಗೆ ಬರ್ತಾನೆ. ಟು ಫೈಂಡ್ ಔಟ್ ಹೌ ದ ವೀವರ್ಸ್ ವೇರ್ ಗೆಟಿಂಗ್ ಅಲಾಂಗ್ ವಿತ್ ದೇರ್ ವರ್ಕ್. ಅವರು ತಮ್ಮ ಒಂದು ಕೆಲಸವನ್ನು ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತೇಳಿ ಗಮನಿಸಬೇಕು ಅಂತ ಬರ್ತಾನೆ. ಹಿ ಡಿಡ್ ನಾಟ್ ಸಿ ಎನಿ ಕ್ಲಾತ್ ಆನ್ ದ ಲೂಮ್ಸ್. ಆದರೆ ಆ ಒಂದು ಬಟ್ಟೆಯನ್ನು ನೇಯುವಂಥ ಒಂದು ವಸ್ತುವಿನ ಮೇಲೆ ಯಾವುದೇ ಬಟ್ಟೆ ಇರುವುದಿಲ್ಲ ಅಂತಕ್ಕಂಥದ್ದು. ದ ವೀವರ್ಸ್ ವೆಲ್ಕಮ್ಡ್ ಹಿಮ್. ಅಲ್ಲಿರ್ತಕ್ಕಂಥ ನೇಕಾರರು ಆತನ ಸ್ವಾಗತ ಮಾಡ್ತಾರೆ. ಟುಕ್ ಹಿಮ್ ನಿಯರ್ ದ ಲೂಮ್. ಮತ್ತು ಆ ಲೂಮ್ ಆತನ ಕರ್ಕೊಂಡು ಹೋಗ್ತಾರೆ. ಆ್ಯಂಡ್ ಸ್ಟಾರ್ಟೆಡ್ ಡಿಸ್ಕ್ರೈಬಿಂಗ್ ದ ಪ್ಯಾಟರ್ನ್ ಆಫ್ ದ ಕ್ಲಾತ್. ಮತ್ತು ಅಲ್ಲಿ ಹೋದ ತಕ್ಷಣ ಆ ಒಂದು ಬಟ್ಟೆಯ ಪ್ಯಾಟರ್ನನ್ನು ಏನು ಮಾಡ್ತಾರೆ, ಅವರು ವರ್ಣಿಸಲಿಕ್ಕೆ ಆರಂಭ ಮಾಡ್ತಾರೆ. ವಿಚ್ ವಾಸ್ ಆ್ಯಕ್ಚುಲಿ ನಾಟ್ ದೇರ್. ನಿಜವಾಗ್ಲೂ ಅಲ್ಲಿ ಯಾವುದೇ ಬಟ್ಟೆ ಇರಲಿಲ್ಲ. ದೇ ಸೆಟ್ ಇಟ್ ಹ್ಯಾಡ್ ಡಾರ್ಕ್ ರೆಡ್ ಆ್ಯಂಡ್ ಸ್ಕೈ ಬ್ಲೂ ಕಲರ್ಸ್. ಆ ಬಟ್ಟೆ ಯಾವ ಬಣ್ಣದಿದೆ ಅಂತ ಅವರೇ ಎಕ್ಸ್ಪ್ಲೇನ್ ಮಾಡ್ತಾರೆ. ಡಾರ್ಕ್ ರೆಡ್ ಇದೆ ಮತ್ತು ಸ್ಕೈ ಬ್ಲೂ ಕಲರ್ ಇದೆ ಅಂತ ಹೇಳಿಬಿಟ್ಟು, ಆನ್ ದ ಗೋಲ್ಡ್ ಬ್ಯಾಕ್ಗ್ರೌಂಡ್, ಮತ್ತು ಗೋಲ್ಡ್ ಬ್ಯಾಕ್ಗ್ರೌಂಡ್ ಮೇಲೆ ಇದೆ ಅಂತ ಹೇಳ್ತಾರೆ. ದ ಚೀಫ್ ಅಡ್ವೈಸರ್ ಮೋರ್ ಆ್ಯಂಡ್ ಮೋರ್ ಕನ್ಫ್ಯೂಸ್ಡ್. ಈಗ ಏನು ಮಾಡ್ತಾನೆ, ಮುಖ್ಯ ಉಪದೇಶಕ ಬಹಳಷ್ಟು ಗೊಂದಲಕ್ಕೆ ಒಳಗಾಗ್ತಾನೆ. ಬಟ್ ಹಿ ಅಗ್ರೀಡ್ ವಿತ್ ದ ವೀವರ್ಸ್ ಔಟ್ ಆಫ್ ಫಿಯರ್ ದ್ಯಾಟ್ ಹಿ ವುಡ್ ಬಿ ಕನ್ಸಿಡರ್ಡ್ ಅ ಪೂರ್ ಆ್ಯಂಡ್ ಆ್ಯನ್ ಅನ್ಫಿಟ್ ಆಫೀಸರ್. ಮತ್ತು ಅವ್ರು ಹೇಳ್ತಕ್ಕಂಥ ಎಲ್ಲ ಮಾತಿಗೂ ಆತ ಒಪ್ಕೊಳ್ತಾನೆ. ಕಾರಣ ಏನಂತಂದರೆ, ಆತ ಅನ್ಫಿಟ್ ಆಗೋದಕ್ಕೆ, ಅನರ್ಹನಾಗೋದಕ್ಕೆ, ಮತ್ತು ಆತ ದಡ್ಡ ಅಂತ ಅನಿಸ್ಕೊಳ್ಳೋದಕ್ಕೆ ಆತನಿಗೆ ಆತ ತಯಾರಿರಲಿಲ್ಲ ಆ ಕಾರಣಕ್ಕಾಗಿ ಅಂಥೇಳಿ. ಇನ್ನು 11ನೇ ಪ್ರಶ್ನೆಯನ್ನು ನೋಡ್ತಾ ಇದ್ದೇವೆ ಸ್ನೇಹಿತರೆ. ಇಲ್ಲಿ ಏನಾಗ್ತಾ ಇದೆ 11ನೇ ಪ್ರಶ್ನೆಯಲ್ಲಿ ಅಂತಂದರೆ, ವಾಟ್ ಮೇಡ್ ದ ಚೀಫ್ ಅಡ್ವೈಸರ್ ಫೀಲ್ ವರೀಡ್. ಯಾಕೆ ಮುಖ್ಯ ಉಪದೇಶಕ ಬಹಳಷ್ಟು ಚಿಂತೆಗೆ ಒಳಗಾಗ್ತಾನೆ. ಹೀಸ್ ಓನ್ ಫಿಟ್ನೆಸ್ ಫಾರ್ ದ ಪೋಸ್ಟ್ ಆಫ್ ದ ಹೋಲ್ಡಿಂಗ್. ಈಗಾಗಲೇ ಆತ ಹೊಂದಿರತಕ್ಕಂಥ ಹುದ್ದೆಗೆ ಆತನಿಗೆ ಯಾಕೆ ಅನುಮಾನ ಬರುತ್ತೆ, ಹುದ್ದೆಯಲ್ಲಿ ಆತ ಹೊಂದಿರತಕ್ಕಂಥ ಅರ್ಹತೆಯ ಬಗ್ಗೆ ಏಕೆ ಆತನಿಗೆ ಅನುಮಾನ ಬರುತ್ತೆ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ದ ಚೀಫ್ ಅಡ್ವೈಸರ್ ಡಿಡ್ ನಾಟ್ ಸಿ ಎನಿಥಿಂಗ್ ಆನ್ ದ ಲೂಮ್ಸ್. ಆ ಮುಖ್ಯ ಉಪದೇಶಕ ಆ ಒಂದು ಲೂಮ್ಗಳ ಮೇಲೆ ಏನನ್ನು ನೋಡುವುದಿಲ್ಲ ಅಂತಕ್ಕಂಥದ್ದು. ದ ವೀವರ್ಸ್ ಕನ್ಫ್ಯೂಸ್ಡ್ ಹಿಮ್. ಆ ಒಂದು ನೇಕಾರರು ಈತನನ್ನು ಗೊಂದಲಕ್ಕೆ ಏನು ಮಾಡ್ತಾರೆ. ದೇರ್ ವಾಸ್ ಕ್ಲಾತ್ ವಿತ್ ಬ್ಯೂಟಿಫುಲ್ ಪ್ಯಾಟರ್ನ್ಸ್ ಆ್ಯಂಡ್ ಕಲರ್ಸ್. ಅವ್ರು ಹೇಳ್ತಾ ಇದ್ದಾರೆ, ನೇಕಾರ ಹೇಳ್ತಾ ಇದ್ದಾರೆ, ಇಲ್ಲಿ ಭಾಳ ಉತ್ತಮವಾಗಿರ್ತಕ್ಕಂಥ ಪ್ಯಾಟರ್ನ್ಗಳನ್ನ ಹೊಂದಿರತಕ್ಕಂಥ ಮತ್ತು ಸುಂದರವಾಗಿರ್ತಕ್ಕಂಥ ಬಟ್ಟೆ ಮತ್ತು ಬಣ್ಣಗಳನ್ನು ಹೊಂದಿದೆ ಅಂತ ಹೇಳ್ತಾ ಇದ್ದಾರೆ. ಹಿ ರಿಮೆಂಬರ್ಡ್ ದ್ಯಾಟ್ ದ ವೀವರ್ಸ್ ಹ್ಯಾಡ್ ಸೇಡ್ ಓನ್ಲಿ ದ ವೈಸ್. ಇಲ್ಲಿ ಹಿ ರಿಮೆಂಬರ್ಡ್, ಅದನ್ನು ನೆನಪಿಸ್ಕೊಳ್ತಾನೆ. ಯಾರು ವೀವರ್ಸ್ ಹ್ಯಾಡ್ ಸೇಡ್ ಓನ್ಲಿ ದ ವೈಸ್, ಕ್ಲೇವರ್ ಆ್ಯಂಡ್ ಪಿಟ್ ಪೀಪಲ್ ಕುಡ್ ಸಿ ದ ಮ್ಯಾಜಿಕ್ ಕ್ಲಾತ್. ಯಾರು ಜಾಣರಿದ್ದಾರೆ, ಯಾರು ತಮ್ಮ ಒಂದು ಹುದ್ದೆಗೆ ಅರ್ಹರಾಗಿದ್ದಾರೋ ಅಂಥವ್ರಿಗೆ ಮಾತ್ರ ಬಟ್ಟೆ ಕಾಣ್ತಕ್ಕಂಥದ್ದು ಅಂತ ಹೇಳ್ತಾ ಇದ್ದಾರೆ. ದಿಸ್ ಥಾಟ್ ಮೇಡ್ ಹಿಮ್ ವರೀಡ್. ಈ ಒಂದು ವಿಚಾರ ಅಥವಾ ಆಲೋಚನೆ ಆತನನ್ನು ಚಿಂತೆಗೆ ಏಡು ಮಾಡುತ್ತೆ ಅಂತಕ್ಕಂಥದ್ದು. ಇನ್ನು ಪ್ರಶ್ನೆ ನಂಬರ್ 12 ನೋಡ್ತಾ ಇದ್ದೇವೆ ಸ್ನೇಹಿತರೆ. ವಾಟ್ ವಾಸ್ ದ ಟೆರಿಬಲ್ ಎಕ್ಸ್ಪೀರಿಯನ್ಸ್ ಆಫ್ ದ ಅಡ್ವೈಸರ್ ಸ್ಪೆಷಲ್ ಅಸಿಸ್ಟೆಂಟ್. ಇಲ್ಲಿ ಮುಖ್ಯ ಉಪದೇಶಕನ ವಿಶೇಷವಾಗಿರ್ತಕ್ಕಂತಹ ಸಹಾಯಕನ ಒಂದು ಅನುಭವ ಯಾವ ರೀತಿಯಾಗಿತ್ತು ಅಂತ ಕೇಳ್ತಾ ಇದ್ದಾರೆ. ದ ವೀವರ್ಸ್ ಶೋಡ್
ಹಿಮ್ ದ ಇಮ್ಯಾಜಿನರಿ ಕ್ಲಾತ್, ಅವರು ಆ ಒಂದು ಕಾಲ್ಪನಿಕ ಬಟ್ಟೆಯನ್ನು ತೋರಿಸ್ತಾರೆ. ವಿಚ್ ದೇ ಹ್ಯಾಡ್ ಸೀನ್ ಪ್ರಿಟೆಂಡಿಂಗ್ ಟು ಬಿ ವೀವಿಂಗ್, ಅವರು ಎಲ್ಲ ನಟನೆ ಮಾಡ್ತಿರ್ತಾರೆ ಈಗ ಬಟ್ಟೆ ನೇಯೋ ಥರ. ದ ಸ್ಪೆಷಲ್ ಅಸಿಸ್ಟೆಂಟ್ ವಾಸ್ ಆಲ್ಸೋ ಕನ್ಫ್ಯೂಸ್ಡ್, ಇಲ್ಲಿ ಬಂದಿರತಕ್ಕಂಥ ವಿಶೇಷ ಸಹಾಯಕನು ಸಹಿತ ಏನು ಮಾಡ್ತಾನೆ, ಗೊಂದಲಕ್ಕೆ ಈಡಾಗ್ತಾನೆ. ಹಿ ಹ್ಯಾಡ್ ಬಿನ್ ಟೋಲ್ಡ್ ದ ವೀವರ್ಸ್ ಹ್ಯಾಡ್ ಡನ್ ಅ ಗುಡ್ ಜಾಬ್, ಮತ್ತು ಅದು ಹೇಳ್ತಾನೆ ಈ ವೀವರ್ಸ್ ಏನು ಮಾಡಿದ್ದಾರೆ, ಒಳ್ಳೆಯ ಒಂದು ಕೆಲಸ ಮಾಡಿದ್ದಾರೆ ಅಂತ ಹೇಳ್ತಾನೆ. ದ ಥಾಟ್ ಆಫ್ ಹೀಸ್ ಓನ್ ಫುಲಿಶ್ನೆಸ್ ಆ್ಯಂಡ್ ಇನ್ಎಬಿಲಿಟಿ ಟು ನಾಟ್ ಸೀಯಿಂಗ್ ದ ಕ್ಲಾತ್ ಮೇಡ್ ಹಿಮ್ ಕನ್ಸಿಡರ್ ಹೀಸ್ ಎಕ್ಸ್ಪೀರಿಯನ್ಸ್ ಆ್ಯಸ್ ಟೆರಿಬಲ್, ಆತನಿಗೆ ಆಗಿರ್ತಕ್ಕಂಥ ಅನುಭವದಿಂದ ಆತ ಭಾಳಷ್ಟು ಭಯ ಪಡ್ತಾನೆ ಅಂತಕ್ಕಂಥದ್ದು. ಈ ಡಿಸೈಡೆಡ್ ಟು ಕೀಪ್ ದ ಸೀಕ್ರೆಟ್ ಟು ಹಿಮ್ಸೆಲ್ಫ್, ಈ ಒಂದು ರಹಸ್ಯವನ್ನು ತನ್ನಷ್ಟಕ್ಕೆ ತಾನೇ ಇಟ್ಕೊಂಡು ಬಿಡ್ತಾನೆ ಅಂತಕ್ಕಂಥದ್ದು. ಇಲ್ಲಿ 13ನೇ ಪ್ರಶ್ನೆ ಈ ರೀತಿಯಾಗಿದೆ. ಹೌ ಡಿಡ್ ದ ಟು ವೀವರ್ಸ್ ಪ್ರಿಟೆಂಡೆಡ್ ಟು ಮೇಕ್ ದ ಎಂಪರರ್ಸ್ ನ್ಯೂ ಕ್ಲಾತ್ಸ್ ಆ್ಯಂಡ್ ಹೆಲ್ಪ್ ಹಿಮ್ ವೇರ್ ದೆಮ್, ಇಲ್ಲಿ ಯಾವ ರೀತಿಯಾಗಿ ನೇಕಾರರು ನಟನೆ ಮಾಡ್ತಾರೆ ಆ ಒಬ್ಬ ಸಾಮ್ರಾಟನಿಗೆ ಹೊಸ ಬಟ್ಟೆಗಳನ್ನು ತೋರಿಸುವಂತಹ ರೀತಿಯಲ್ಲಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಅದು ಹೇಗೆ ಅಂತ ಕೇಳ್ತಾ ಇದ್ದಾರೆ, ನೋಡೋಣ. ದ ವೀವರ್ಸ್ ಕೆಪ್ಟ್ ಎವ್ರಿಥಿಂಗ್ ಗಿವನ್ ಟು ದ್ಯಾಮ್ ಇನ್ ದೇರ್ ಬ್ಯಾಗ್ಸ್, ಅವರಿಗೆ ಕೊಟ್ಟಿರ್ತಕ್ಕಂತಹ ಬಂಗಾರ ಮತ್ತು ಅವರಿಗೆ ಕೊಟ್ಟಿರ್ತಕ್ಕಂತಹ ಆ ಒಂದು ರೇಷ್ಮೆಯನ್ನು ಎಲ್ಲವನ್ನು ಏನು ಮಾಡಿರ್ತಾರೆ, ತಮ್ಮ ಒಂದು ಕೈಚೀಲಲ್ಲಿ ಇಟ್ಟಿರ್ತಾರೆ. ದೇ ಪ್ರಿಟೆಂಡೆಡ್ ಟು ವರ್ಕ್ ಆನ್ ದ ಲೂಮ್ಸ್, ಮತ್ತು ಅವರು ನಟನೆ ಮಾಡ್ತಾ ಇರ್ತಾರೆ ಆ ಒಂದು ನೇಯುವಂತಹ ಒಂದು ವಸ್ತುವಿನ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥ ರೀತಿಯಲ್ಲಿ. ಆನ್ ದ ಇಮ್ಯಾಜಿನರಿ ಕ್ಲಾತ್, ಅದೊಂದು ಭಾಳಷ್ಟು ಇಮ್ಯಾಜಿನರಿ ಆಗಿರ್ತಕ್ಕಂತಹ ಮತ್ತು ಭಾಳಷ್ಟು ಕಾಲ್ಪನಿಕವಾಗಿರ್ತಕ್ಕಂಥ ಒಂದು ಬಟ್ಟೆ. ದೇ ಕನ್ಫ್ಯೂಸ್ ದ ಚೀಫ್ ಅಡ್ವೈಸರ್, ಮತ್ತು ಅವ್ರು ಏನು ಮಾಡ್ತಾರೆ, ಮುಖ್ಯ ಉಪದೇಶಕನನ್ನು ಮತ್ತು ವಿಶೇಷ ಸಹಾಯಕನನ್ನು ಕನ್ಫ್ಯೂಸ್ ಗೊಂದಲಕ್ಕೆ ಏನು ಮಾಡ್ತಾರೆ, ವಿತ್ ದೇರ್ ಡಿಸ್ಕ್ರಿಪ್ಷನ್ಸ್ ಆಫ್ ದ ಮ್ಯಾಜಿಕ್ ಕ್ಲಾತ್, ಆ ಒಂದು ವಿವರಣೆಯನ್ನು ಕೊಡ್ತಾರೆ ಮ್ಯಾಜಿಕ್ ಕ್ಲಾತ್ ಬಗ್ಗೆ. ದೆನ್ ನಂತರ ದೇ ಕೇಮ್ ಟು ದ ಎಂಪರರ್ ಪ್ರಿಟೆಂಡಿಂಗ್ ಆ್ಯಸ್ ಇಫ್ ದೇ ವೇರ್ ಕ್ಯಾರಿಂಗ್ ಕ್ಲಾತ್ಸ್, ಅವರು ರಾಜನ ಮುಂದೆ ಬರ್ತಾ ಇರ್ಬೇಕಾದ್ರೆ ಆ ಬಟ್ಟೆಗಳನ್ನು ಅವ್ರಿಗೆ ಎತ್ಕೊಂಡು ಬರ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಅವರು ನಟನೆ ಮಾಡ್ತಾ ಬರ್ತಾರೆ. ದ ವೀವರ್ಸ್ ರಿಕ್ವೆಸ್ಟೆಡ್ ದ ಎಂಪರರ್ ಟು ಗೋ ಇನ್ ಟು ದ ಡ್ರೆಸ್ಸಿಂಗ್ ರೂಮ್, ಆ ಒಂದು ನೇಕಾರರು ಏನು ಮಾಡ್ತಾರೆ, ರಾಜನಿಗೆ ಡ್ರೆಸ್ಸಿಂಗ್ ರೂಮ್ ಒಳಗಡೆ ಹೋಗು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ದ ಕಿಂಗ್ ರಿಮೂವ್ ದ ಕ್ಲಾತ್ಸ್ ಹಿ ವಾಸ್ ವೇರಿಂಗ್, ರಾಜ ಏನು ಮಾಡ್ತಾನೆ, ತಾವು ಧರಿಸ್ಕೊಂಡಿರ್ತಕ್ಕಂಥ ಬಟ್ಟೆಯನ್ನು ಈಗ ರಿಮೂವ್ ಮಾಡ್ತಾನೆ, ತೆಗಿತಾನೆ. ದ ವೀವರ್ಸ್ ಪ್ರಿಟೆಂಡೆಡ್ ಆ್ಯಸ್ ಇಫ್ ದೇ ವೇರ್ ಡ್ರೆಸ್ಸಿಂಗ್ ದ ಎಂಪರರ್, ಅವ್ರು ಏನು ಮಾಡ್ತಾರೆ, ರಾಜನಿಗೆ ಬಟ್ಟೆ ತೋರಿಸ್ತಾ ಇದ್ದೀವಿ ಅನ್ನೋ ರೀತಿಯೊಳಗೆ ಅವರು ಅಲ್ಲಿ ನಟನೆಯನ್ನು ಮಾಡ್ತಾರೆ. ಫೈನಲಿ ದೇರ್ ವಾಸ್ ವೆರಿ ಲಿಟಲ್ ಕ್ಲಾತ್ ಆನ್ ದ ಎಂಪರರ್ಸ್ ಬಾಡಿ, ಕೊನೆಯದಾಗಿ ಆ ಸಾಮ್ರಾಟನ ಮೈ ಮೇಲೆ ಬಹಳ ಕಡಿಮೆ ಪ್ರಮಾಣದ ಬಟ್ಟೆ ಇರ್ತಿದೆ ಅಂತಕ್ಕಂಥದ್ದು. ಇನ್ನು 14ನೇ ಪ್ರಶ್ನೆ ನೋಡ್ತಾ ಇದ್ದೇವೆ. ಹಿಯರ್ ವೈ ಡಿಡ್ ದ ಚೀಫ್ ಅಡ್ವೈಸರ್ ರಿಕ್ವೆಸ್ಟೆಡ್ ದ ಎಂಪರರ್ ಟು ಶೋ ಹಿಮ್ಸೆಲ್ಫ್ ಆನ್ ದ ಬಾಲ್ಕನಿ, ಮತ್ತು ಮುಖ್ಯ ಉಪದೇಶಕ ಯಾಕೆ ವಿನಂತಿ ಮಾಡಿಕೊಳ್ತಾನೆ ಸಾಮ್ರಾಟನಿಗೆ ಬಾಲ್ಕನಿಯಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ದ ಚೀಫ್ ಅಡ್ವೈಸರ್ ರಿಕ್ವೆಸ್ಟೆಡ್ ದ ಎಂಪರರ್ ಟು ಶೋ ಹಿಮ್ಸೆಲ್ಫ್, ಇಲ್ಲಿ ಮುಖ್ಯ ಉಪದೇಶಕ ಏನು ಮಾಡ್ತಾನೆ, ರಾಜನಿಗೆ ಸಾಮ್ರಾಟನಿಗೆ ಒಂದು ವಿನಂತಿ ಮಾಡಿಕೊಳ್ತಾ ಇದ್ದಾನೆ. ಯಾಕಂದರೆ ಟು ದ ಪೀಪಲ್ ಬಿಫೋರ್ ಪ್ರೊಸೆಷನ್ ಸೆಟ್ಸ್ ಔಟ್, ಜನರ ಮುಂದೆ ಬನ್ನಿ ಮತ್ತು ಈ ಒಂದು ಮೆರವಣಿಗೆ ಆರಂಭ ಆಗೋಕ್ಕಿಂತ ಮುಂಚೆ ಅಂತ ಹೇಳೋದಕ್ಕಾಗಿ. ಬಿಕಾಸ್ ದೇ ವೇರ್ ವೇಟಿಂಗ್ ಟು ಸಿ ದೇರ್ ಎಂಪರರ್, ಅವರು ತಮ್ಮ ಒಬ್ಬ ಸಾಮ್ರಾಟನ ನೋಡೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ಇನ್ ಅ ನ್ಯೂ ಡ್ರೆಸ್ ಫಾರ್ ಲಾಂಗ್ ಅವರ್ಸ್, ಭಾಳಷ್ಟು ತಾಸುಗಳಿಂದ ಅವರು ನೋಡೇ ಇಲ್ಲ ಆ ಕಾರಣಕ್ಕಾಗಿ. ದ ಎಂಪರರ್ ವುಡ್ ಕಮ್ ಟು ದ ಬಾಲ್ಕನಿ ಟು ಪ್ಲೀಸ್ ದೆಮ್, ಅವರನ್ನು ಸಂತೋಷಪಡಿಸಲಿಕ್ಕಾಗಿ ಸಾಮ್ರಾಟ ಏನು ಮಾಡ್ತಾನೆ, ಬಾಲ್ಕನಿ ಕಡೆಗೆ ಬರ್ತಾನೆ ಅಂತಕ್ಕಂಥದ್ದು. ಇನ್ನು 15ನೇ ಪ್ರಶ್ನೆಯನ್ನು ನೋಡ್ತಾ ಇದ್ದೇವೆ. ವಾಟ್ ವಾಸ್ ದ ಎಂಪರರ್ಸ್ ರಿಪ್ಲೈ ಟು ಹೀಸ್ ರಿಕ್ವೆಸ್ಟ್, ಯಾವಾಗ ಚೀಫ್ ಅಡ್ವೈಸರ್ ಮುಖ್ಯ ಉಪದೇಶಕ ವಿನಂತಿ ಮಾಡ್ಕೊಳ್ತಾನೆ ರಾಜನಿಗೆ ಅಥವಾ ಸಾಮ್ರಾಟನಿಗೆ, ಆತನ ಒಂದು ರಿಪ್ಲೈ, ಆತನ ಪ್ರತಿಕ್ರಿಯೆ ಏನಾಗಿತ್ತು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಉತ್ತರ ಈ ರೀತಿಯಾಗಿದೆ. ದ ಎಂಪರರ್ ವಾಸ್ ಸೋ ಹ್ಯಾಪಿ, ಇಲ್ಲಿ ಸಾಮ್ರಾಟ ಭಾಳಷ್ಟು ಸಂತೋಷ ಪಡ್ತಾ ಇದ್ದಾನೆ. ಆ್ಯಂಡ್ ಅಗ್ರೀಡ್ ಟು ಹೀಸ್ ರಿಕ್ವೆಸ್ಟ್, ಮತ್ತು ಆತ ಏನು ಮಾಡ್ತಾನೆ, ಅವನ ಒಂದು ವಿನಂತಿಯನ್ನು ಒಪ್ಕೊಳ್ತಾನೆ. ಆ್ಯಂಡ್ ಟೋಲ್ಡ್ ಆಫ್ಟರ್ ಡ್ರೆಸ್ಸಿಂಗ್, ಹೇಳ್ತಾನೆ ನಾನು ಡ್ರೆಸ್ಸಿಂಗ್ ಮಾಡ್ಕೊಂಡು ನಂತರ ಬರ್ತೀನಿ ಅಂತ ಹೇಳಿಬಿಟ್ಟು, ಹಿ ವುಡ್ ಕಮ್ ಡೆಫಿನೆಟ್ಲಿ, ಖಂಡಿತವಾಗಿ ಬರ್ತೀನಿ ಅಂತ ಹೇಳ್ತಾನೆ. ಇನ್ನು ಪ್ರಶ್ನೆ ನಂಬರ್ 16 ಈ ರೀತಿಯಾಗಿದೆ ಸ್ನೇಹಿತರೆ. ಹೌ ಡಿಡ್ ದ ಕೋಟಿಯರ್ಸ್ ಬಿಹೇವ್ ವೆನ್ ದ ಎಂಪರರ್ ವಾಕ್ ಟುವರ್ಡ್ಸ್ ದ ಬಾಲ್ಕನಿ ಆಲ್ಮೋಸ್ಟ್ ನೆಕೆಡ್, ಇಲ್ಲಿ ಕೋಟಿಯರ್ಸ್ ಅಂತಂದರೆ ಆಸ್ಥಾನಿಕರು ಯಾವ ರೀತಿಯಾಗಿ ತಮ್ಮ ಒಂದು ವರ್ತನೆಯನ್ನು ಮಾಡ್ತಾರೆ, ರಾಜ ಯಾವಾಗ ನೆಕೆಡ್ ಆಗಿ ಬಾಲ್ಕನಿ ಕಡೆಗೆ ಬರ್ತಾ ಇರ್ತಾನೆ ಆವಾಗ ಅಂತ ಕೇಳ್ತಾ ಇದ್ದಾರೆ. ದ ಕೋಟಿಯರ್ ಶೋ ಗ್ರೇಟ್ ಸರ್ಪ್ರೈಸ್, ಆಸ್ಥಾನಿಕರು ಭಾಳಷ್ಟು ಆಶ್ಚರ್ಯವನ್ನು ಇಲ್ಲಿ ತೋರಿಸ್ತಾರೆ ಅಂತಕ್ಕಂಥದ್ದು. ಟು ಸಿ ದ ಎಂಪರರ್ ಹ್ಯಾವಿಂಗ್ ಲಿಟಲ್ ಕ್ಲಾತ್ಸ್ ಆನ್ ಹಿಸ್ ಬಾಡಿ, ಆತನ ಒಂದು ದೇಹದ ಮೇಲೆ ಸ್ವಲ್ಪ ಬಟ್ಟೆ ಇರತಕ್ಕಂಥದ್ದನ್ನು ನೋಡ್ತಾರೆ.
ಬಟ್ ನೋ ಒನ್ ಸೇಸ್ ದ ಟ್ರೂತ್, ಆದರೆ ಯಾರು ಸತ್ಯವನ್ನು ಮಾತ್ರ ಹೇಳ್ತಾ ಇಲ್ಲ. ಇನ್ನು ಕೊನೆಯ ಪ್ರಶ್ನೆ ನೋಡ್ತಾ ಇದ್ದೇವೆ ಸ್ನೇಹಿತರೆ. ವಾಟ್ ಹ್ಯಾಪನ್ಡ್ ವೆನ್ ದ ಎಂಪರರ್ ರೀಚ್ಡ್ ದ ಬಾಲ್ಕನಿ, ಯಾವಾಗ ಸಾಮ್ರಾಟ ಬಾಲ್ಕನಿನ ಮುಟ್ಟಿದ ಆವಾಗ ಏನಾಯಿತು ಅಂತ ಕೇಳ್ತಾ ಇದ್ದಾರೆ. ವೆನ್ ದ ಎಂಪರರ್ ರೀಚ್ಡ್ ದ ಬಾಲ್ಕನಿ, ಯಾವಾಗ ಸಾಮ್ರಾಟ ಬಾಲ್ಕನಿಯನ್ನು ಮುಟ್ಟಿದ. ಚಿಯರ್ ಸ್ಟಾಪ್, ಅಲ್ಲಿರ್ತಕ್ಕಂಥ ಸ್ವಲ್ಪ ಗಲಿಬಿಲಿ ವಾತಾವರಣ ಪೂರ್ಣ ಪ್ರಮಾಣದಲ್ಲಿ ನಿಂತು ಹೋಯಿತು. ಆಲ್ ಆಫ್ ಅ ಸಡನ್ ಆ್ಯಂಡ್ ದೇರ್ ಈಸ್ ಅ ಪಿನ್ ಡ್ರಾಪ್ ಸೈಲೆನ್ಸ್, ಅಲ್ಲಿ ಬಹಳಷ್ಟು ಶಾಂತತೆ ವಾತಾವರಣ ನಿರ್ಮಾಣ ಆಯಿತು. ಬಟ್ ದ ಲಿಟಲ್ ಚೈಲ್ಡ್ ಕ್ರೈಯಿಂಗ್ ಔಟ್, ಒಬ್ಬ ಸಣ್ಣ ಹುಡುಗ ಏನು ಮಾಡ್ತಾನೆ, ಜೋರಾಗಿ ಚೀರ್ತಾನೆ. ವಿತ್ ಅ ಲಾಟ್ ನಗುತ್ತಾ ಏನು ಮಾಡ್ತಾನೆ, ಚೀರ್ತಾನೆ. ಸೇಡ್ ದಟ್ ದ ಎಂಪರರ್ ಹ್ಯಾಡ್ ನೋ ಕ್ಲಾಸ್, ಅಯ್ಯೋ ರಾಜನ ಬಟ್ಟೆ ಧರಿಸ್ಕೊಂಡಿಲ್ಲ. ಆನ್ ಹಿಸ್ ಬಾಡಿ ಆ್ಯಂಡ್ ಡಿಡ್ ದ ಕಿಂಗ್ ಬಿಕಮ್ ಸೋ ಪುವರ್, ರಾಜ ಬಹಳಷ್ಟು ಬಡವನಿದ್ದಾನೇನು. ದಟ್ ಹಿ ಹ್ಯಾಡ್ ನೋ ಮನಿ ಟು ಬೈ ದ ಕ್ಲಾಸ್, ಮತ್ತು ರಾಜನಿಗೆ ತೊಟ್ಟುಕೊಳ್ಳಲು ಬಟ್ಟೆ ಇಲ್ಲ, ಪಾಪ ಕೊಂಡುಕೊಳ್ಳೋದಕ್ಕೆ ಹಣವಿಲ್ಲೇನು ಅಂಥೇಳಿ ಆತ ಗೇಲಿ ಮಾಡ್ತಾನೆ ಅಂತಕ್ಕಂಥದ್ದು. ಇನ್ನು ಫೈನಲ್ಲಿ ಬರ್ತಕ್ಕಂಥ ಪ್ರಶ್ನೆಯನ್ನು ನೋಡೋಣ. ದ ಎಂಪರರ್ ಹ್ಯಾಸ್ ಬಿನ್ ಡಿಸ್ಕ್ರೈಬ್ಡ್ ಆಸ್ ಪ್ರೌಡ್ ಆಸ್ foolish, but he was another serious weakness which is shown in his behavior towards his chief advisor. Write a paragraph the emperor's character here ಅಂತ ಹೇಳಿದ್ದಾರೆ. ದ ಎಂಪರರ್ ಹ್ಯಾಡ್ ಅ ಗ್ರೇಟ್ ವೀಕ್ನೆಸ್ ಫಾರ್ ಕ್ಲಾತ್ಸ್, ರಾಜನಿಗೆ ಭಾಳ ಒಂದು ವೀಕ್ನೆಸ್ ಇತ್ತು. ಆ ವೀಕ್ನೆಸ್ ಅಂತಂದರೆ ಅದು ಬಟ್ಟೆಗಳು ಅಂತ ಹೇಳ್ತಾ ಇದ್ದಾರೆ. ಹಿ ಲೈಕ್ಡ್ ಕ್ಲಾತ್ಸ್ ಮೋರ್ ದ್ಯಾನ್ ಎನಿಥಿಂಗ್ ಎಲ್ಸ್ ಇನ್ ದ ವರ್ಲ್ಡ್, ಜಗತ್ತಿನಲ್ಲಿ ಬೇರೆ ಯಾವ ವಸ್ತುಗೂ ಸಹಿತ ಅಷ್ಟೊಂದು ಗಮನ ಕೊಡ್ತಾ ಇದ್ದಿರಲಿಲ್ಲ, ಬಟ್ಟೆಗೆ ಕೊಟ್ಟಿರ್ತಕ್ಕಷ್ಟು ಅಂತ ಹೇಳಿ. ಹಿ ವಾಂಟೆಡ್ ಟು ನ್ಯೂ ಕ್ಲಾತ್ಸ್ ಎವ್ರಿ ಡೇ, ಆತನಿಗೆ ಹೊಸ ಬಟ್ಟೆ ದಿನಾಲು ಬೇಕಾಗ್ತಾ ಇತ್ತು. ಹಿ ವುಡ್ ಸ್ಪೆಂಡ್ ಅ ಲಾಟ್ ಆಫ್ ಟೈಮ್ ಇನ್ ಹೀಸ್ ಡ್ರೆಸ್ಸಿಂಗ್ ರೂಮ್ ಟ್ರೈಯಿಂಗ್ ಔಟ್ ಅ ನ್ಯೂ ಕ್ಲಾತ್ಸ್, ಹೊಸ ಬಟ್ಟೆಗಳನ್ನು ಧರಿಸ್ಕೊಂಡ್ಬಿಟ್ಟು ತನ್ನ ಡ್ರೆಸ್ಸಿಂಗ್ ರೂಮಲ್ಲಿ ಭಾಳಷ್ಟು ಸಮಯವನ್ನು ಕಳೀತಾ ಇದ್ದ. ಹಿ ವಾಸ್ ವೆರಿ ಆ್ಯಂಗ್ರಿ ವಿತ್ ದ ಚೀಫ್ ಅಡ್ವೈಸರ್ ಫಾರ್ ದ ಗೆಟಿಂಗ್ ಹಿಮ್ ದ ಬೆಸ್ಟ್ ಕ್ಲಾತ್ಸ್, ಆತ ತನ್ನ ಒಬ್ಬ ಮುಖ್ಯ ಉಪದೇಶಕ ಹೊಸ ಬಟ್ಟೆಗಳನ್ನು ತರದೇ ಇದ್ದದಕ್ಕಾಗಿ ಆತನಿಗೆ ಸಿಟ್ಟು ಬರ್ತಾ ಇತ್ತು. ಹಿ ಥಾಟ್ ದ ಕ್ಲಾತ್ಸ್ ಹಿ ಹ್ಯಾಡ್ ವರ್ನ್ ನಾಟ್ ಫಿಟ್ ಫಾರ್ ಆ್ಯನ್ ಎಂಪರರ್, ಆತ ಧರಿಸ್ಕೊಂಡಿರ್ತಕ್ಕಂಥ ಬಟ್ಟೆಗಳು ಒಬ್ಬ ಸಾಮ್ರಾಟ ತೊಡ್ತಕ್ಕಂಥ ಬಟ್ಟೆಗಳಾಗಿರಲಿಲ್ಲ ಅಂತೇಳಿ ಆತನ ವಿಚಾರವಾಗಿತ್ತು. ಹಿ ಡಿಸೈಡೆಡ್ ಟು ಬ್ಯಾನಿಷ್ ಆಲ್ ದ ಟೇಲರ್ಸ್ ಫ್ರಮ್ ಹಿಸ್ ಕಿಂಗ್ಡಮ್, ಮತ್ತು ಆತ ನಿರ್ಧಾರ ಕೈಗೊಂಡಿರ್ತಾನೆ ಏನಂತೇಳಿ, ಅಲ್ಲಿರ್ತಕ್ಕಂಥ ಎಲ್ಲ ದರ್ಜಿಗಳನ್ನು ಬೇರೆ ಕಡೆಗೆ ಕಳಿಸ್ಬೇಕು, ಅವರನ್ನು ನಿಷೇಧಿಸಬೇಕು ಅಂತಕ್ಕಂಥದ್ದು ಆತನ ಒಂದು ನಿರ್ಧಾರ ಆಗಿತ್ತು. ಬಿಕಾಸ್ ದೇ ವೆರ್ ಆಲ್ ವರ್ತ್ಲೆಸ್ ಇನ್ ಹಿಸ್ ಒಪಿನಿಯನ್, ಅವನ ಅಭಿಪ್ರಾಯದಲ್ಲಿ ಅವರೆಲ್ಲರೂ ಅಯೋಗ್ಯವಾಗಿರ್ತಕ್ಕಂಥ ಟೇಲರ್ಗಳಾಗಿದ್ದರು ಅಂತಕ್ಕಂಥದ್ದು. ಹಿ ವಾಂಟೆಡ್ ನ್ಯೂ ಕ್ಲಾತ್ಸ್ ಆ್ಯಂಡ್ ಅ ನ್ಯೂ ಕ್ಲಾತ್ ಓನ್ಲಿ, ಆತನಿಗೆ ಹೊಸ ಬಟ್ಟೆಗಳು ಬೇಕು, ಹೊಸ ಬಟ್ಟೆಗಳು ಮಾತ್ರ ಬೇಕೇ ಬೇಕು ಅಂತಕ್ಕಂಥದ್ದು. ಇಲ್ಲಿ ಎರಡನೇ ಪ್ರಶ್ನೆಯನ್ನು ನೋಡ್ತಾ ಇದ್ದೇವೆ. ಇಮ್ಯಾಜಿನ್ ಯು ಆರ್ ದ ಚೈಲ್ಡ್ ಹೂ ಲಾಫ್ಡ್ ಆಟ್ ದ ಕಿಂಗ್ಸ್ ಆಟ್ ದ ಎಂಡ್ ಆಫ್ ದ ಸ್ಟೋರಿ, ನ್ಯಾರೇಟ್ ದ ಸೀನ್ ಟು ಯುವರ್ ಫ್ರೆಂಡ್ಸ್ ಆ್ಯಂಡ್ ರೈಟ್ ದ ನ್ಯಾರೇಟೇಷನ್. ಇಲ್ಲಿ ನೀವು ಆ ಕಥೆಯಲ್ಲಿ ಬರ್ತಕ್ಕಂಥ ಹುಡುಗ ಅಂತ ತಿಳ್ಕೊಂಡ್ಬಿಟ್ಟಿದ್ದೀರಿ, ಯಾರು ನಕ್ಕನಲ್ಲ ರಾಜನ ನೋಡಿ ಆತ ಹುಡುಗ ಅಂತ ತಿಳ್ಕೊಂಡಿದ್ದೀರಿ. ಅಲ್ಲಿರ್ತಕ್ಕಂಥ ಒಂದು ದೃಶ್ಯವನ್ನು ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಈಗ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋಣ. ಮೈ ಫಾದರ್ ಆ್ಯಂಡ್ ಐ ವೆಂಟ್ ಟು ಸಿ ದ ಪ್ರೊಸೆಷನ್ ಆಫ್ ದ ಎಂಪರರ್ ಎಸ್ಟರ್ಡೇ, ನಾವು ನಿನ್ನೆ ದಿವಸ ನಾನು ಮತ್ತು ನನ್ನ ತಂದೆ ಏನು ಮಾಡಿದ್ವಿ, ಮೆರವಣಿಗೆ ನೋಡೋದಕ್ಕಾಗಿ, ಸಾಮ್ರಾಟನ ಮೆರವಣಿಗೆ ನೋಡೋದಕ್ಕಾಗಿ ಹೋದ್ವಿ. ಮೆನಿ ಪೀಪಲ್ ಹ್ಯಾಡ್ ಗ್ಯಾದರ್ಡ್ ಆನ್ ದ ಬೋತ್ ಸೈಡ್ ಆಫ್ ದ ರೋಡ್, ರಸ್ತೆಯ ಎರಡು ಪಕ್ಕದಲ್ಲಿ ಭಾಳಷ್ಟು ಜನ ಕೂಡ್ಕೊಂಡಿದ್ರು. ಪೀಪಲ್ ವೇರ್ ಶೌಟಿಂಗ್, ಜನರು ಕೂಗ್ತಾ ಇದ್ರು, ಲಾಂಗ್ ಲಿವ್ ದ ಕಿಂಗ್ ಅಂತ ಹೇಳಿಬಿಟ್ಟು. ದ ಚಿಲ್ಡ್ರನ್ ವೇರ್ ಸಿಂಗಿಂಗ್ ಆ್ಯಂಡ್ ಲಾಫಿಂಗ್, ಅಲ್ಲಿರ್ತಕ್ಕಂಥ ಜನರು ಭಾಳಷ್ಟು ಹಾಡು ಹಾಡಿಕೊಂಡು ಏನು ಮಾಡ್ತಾರೆ, ನಗ್ತಾ ಇದ್ರು. ಇಟ್ ವಾಸ್ ಅ ಫೆಸ್ಟಿ ಅಟ್ಮಾಸ್ಫಿಯರ್, ಅಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು. ವಿ ವೇರ್ ಆಲ್ ಈಗರ್ಲಿ ವೇಟಿಂಗ್ ಫಾರ್ ದ ಎಂಪರರ್ಸ್ ಅರೈವಲ್, ಅಲ್ಲಿರ್ತಕ್ಕಂಥ ಎಲ್ಲರೂ ಸಹಿತ ಭಾಳಷ್ಟು ಆಸಕ್ತಿಯಿಂದ ಆ ಒಂದು ಸಾಮ್ರಾಟನ ಬರುವಿಕೆ ಕಾಯ್ತಾ ಇದ್ದರು. ವಿ ವೇರ್ ಟೋಲ್ಡ್ ದ ಎಂಪರರ್ ವಾಸ್ ಗೆಟಿಂಗ್ ಇನ್ ಟು ದ ನ್ಯೂ ಕ್ಲಾತ್ಸ್, ಈಗ ರಾಜ ಹೊಸ ಬಟ್ಟೆಗಳನ್ನು ಧರಿಸ್ಕೊಂಡು ಬರ್ತಾ ಇದ್ದಾನೆ. ಹಿ ಟುಕ್ ಅ ಲಾಂಗ್ ಟೈಮ್ ಟು ಕಮ್ ಔಟ್, ಭಾಳಷ್ಟು ಸಮಯವನ್ನು ತೆಗೆದುಕೊಂಡಿದ್ದಾನೆ ಹೊರಗಡೆ ಬರೋದಕ್ಕಾಗಿ ಅಂಥೇಳಿ. ಇನ್ನು ಉತ್ತರ ಇದೆ. ಫೈನಲಿ ಹಿ ಸ್ಟೆಪ್ಡ್ ಔಟ್ ಆನ್ ಟು ದ ಬಾಲ್ಕನಿ, ಈಗ ಬಾಲ್ಕನಿಗೆ ಬರ್ತಾನೆ. ಇಟ್ ವಾಸ್ ಅ ಫನ್ನಿ ಸೈಟ್, ಅದೊಂದು ಮೋಜಿನ ಒಂದು ದೃಶ್ಯವಾಗಿತ್ತು. ಪೀಪಲ್ ವೇರ್ ಶಾಕ್ಡ್ ಟು ಸಿ ದ ಎಂಪರರ್, ಅಲ್ಲಿ ಸೇರಿರ್ತಕ್ಕಂಥ ಜನರು ಭಾಳಷ್ಟು ಆಘಾತಕ್ಕೊಳಗಾಗುತ್ತಾರೆ ರಾಜನನ್ನು ನೋಡಿಬಿಟ್ಟು. ದೇ ಸ್ಟಾಪ್ಡ್ ಚಿಯರಿಂಗ್, ಅವರು ಏನೋ ಶಬ್ದವನ್ನು ಮಾಡ್ತಾ ಇದ್ರು, ಒಂದು ಘೋಷಣೆಗಳನ್ನು ಕೂಗ್ತಾ ಇದ್ರು, ಅದನ್ನು ನಿಲ್ಲಿಸ್ತಾನೆ. ದೇರ್ ವಾಸ್ ಪಿನ್ ಡ್ರಾಪ್ ಸೈಲೆನ್ಸ್, ಅಲ್ಲಿ ನಿಶಬ್ದ ಆವರಿಸುತ್ತೆ. ದ ಎಂಪರರ್ ವಾಸ್ ನಾಟ್ ವೇರಿಂಗ್ ಒನ್ಲಿ ಕ್ಲಾತ್ ಅಟ್ ಆಲ್, ಯಾವುದೇ ಬಟ್ಟೆಗಳನ್ನು ಧರಿಸದೆ ಬಂದಿರತಕ್ಕಂಥ ರಾಜನಾಗಿದ್ದ. ಹಿ ವಾಸ್ ಆನ್ ನೆಕೆಡ್ ಆ್ಯಸ್ ಅ ಬಾಯ್, ಆತ ಹುಡುಗನಂತೆ ಬೆತ್ತಲಾಗಿದ್ದ ಅಂತಕ್ಕಂಥದ್ದು.
ಐ ಕುಡ್ ನಾಟ್ ಕಂಟ್ರೋಲ್ ಮೈ ಸೆಲ್ಫ್, ನನ್ನಿಂದ ತಡ್ಕೊಳ್ಳೋಕ್ಕಾಗಲಿಲ್ಲ. ಐ ಲಾಫ್ಡ್ ಅಲೌಡ್, ನಾನು ಜೋರಾಗಿ ನಕ್ಕೆ. ಆ್ಯಂಡ್ ಟೋಲ್ಡ್ ಮೈ ಫಾದರ್, ಮತ್ತು ನನ್ನ ತಂದೆಗೆ ಹೇಳಿದೆ, ದ್ಯಾಟ್ ದ ಎಂಪ್ರರ್ ವಾಸ್ ನೆಕೆಡ್, ಅಯ್ಯೋ ರಾಜ ಬೆತ್ತಲಾಗಿದ್ದಾನೆ. ಆಲ್ ಆಫ್ ಅಸ್ ಲಾಫ್ಡ್ ಆಟ್ ದ ಫನ್ನಿ ಸೈಟ್, ಈ ಒಂದು ದೃಶ್ಯವನ್ನು ನೋಡಿ ಎಲ್ಲರೂ ನಕ್ಕರು. ದ ಎಂಪ್ರರ್ ವಾಸ್ ಅಶೇಮ್ಡ್, ಈಗ ರಾಜನಿಗೆ ಬಹಳಷ್ಟು ಏನಾಯಿತು, ನಾಚಿಕೆ ಆಯಿತು. ಟು ಸ್ಟ್ಯಾಂಡ್ ಬಿಫೋರ್ ಅಸ್ ಹಿ ರ್ಯಾನ್ ಬ್ಯಾಕ್ ಇನ್ ಟು ದ ಡ್ರೆಸ್ಸಿಂಗ್ ರೂಮ್, ಅದು ಏನು ಮಾಡ್ತಾನೆ, ಡ್ರೆಸ್ಸಿಂಗ್ ರೂಮ್ಗೆ ಓಡಿ ವಾಪಸ್ ಹೋಗ್ತಾನೆ ಅಂತಕ್ಕಂಥದ್ದು. ಇನ್ನು ಮೂರನೇ ಪ್ರಶ್ನೆ ನಾವು ನೋಡ್ತಾ ಇದ್ದೇವೆ ಸ್ನೇಹಿತರೆ. ದ ವೀವರ್ಸ್ ಟ್ರಿಕ್ಡ್ ದ ಎಂಪರರ್, ಡು ಯು ಥಿಂಕ್ ವಾಟ್ ಡಿಡ್ ದೇ ವಾಸ್ ರೈಟ್, ಅವ್ರು ಮಾಡಿರ್ತಕ್ಕಂಥ ಸೈ ಏನು ಪ್ರಶ್ನೆ ಕೇಳಿದಾಗ ಯಸ್, ವಾಟ್ ದ ವೀವರ್ಸ್ ಡಿಡ್ ವಾಸ್ ರೈಟ್, ಇಲ್ಲಿ ನೇಕಾರರು ಮಾಡಿರ್ತಕ್ಕಂಥ ಕೆಲಸ ಭಾಳ ಒಳ್ಳೆ ಕೆಲಸ ಅಂತೇಳಿ. ದ ಎಂಪ್ರರ್ ವಾಸ್ ಪ್ರೌಡ್ ಆ್ಯಂಡ್ ಪುಲಿಶ್, ಆ ಎಂಪ್ರರ್ ಭಾಳಷ್ಟು ಅಹಂಕಾರಿ ಮತ್ತು ಮೂರ್ಖನಾಗಿದ್ದ. ಇನ್ ಅಡಿಷನ್ ಆಫ್ ಟು ದ್ಯಾಟ್ ಹಿ ವಾಸ್ ವೆರಿ ಫಾಂಡ್ ಆಫ್ ಅ ನ್ಯೂ ಕ್ಲಾಸ್, ಮತ್ತು ಹೊಸ ಬಟ್ಟೆಗಳನ್ನು ಭಾಳ ಇಷ್ಟಪಡ್ತಾ ಇದ್ದ. ಹಿ ಸ್ಪೆಂಡ್ ಸೋ ಮಚ್ ಆಫ್ ಹಿಸ್ ಟೈಮ್ ಟ್ರೈಂಗ್ ಔಟ್ ಅ ನ್ಯೂ ಔಟ್ಫಿಟ್ಸ್, ಮತ್ತು ಆತ ಏನು ಮಾಡ್ತಾ ತನ್ನ ಹೆಚ್ಚಿನ ಸಮಯವನ್ನು ಹೊಸ ಬಟ್ಟೆಗಳನ್ನು ಹಾಕ್ಕೊಂಡು ನೋಡ್ತಾ ಇದ್ದ. ಹಿ ಹ್ಯಾಡ್ ನೋ ಟೈಮ್ ಟು ಟೇಕ್ ಕೇರ್ ಆಫ್ ದ ಅಫೇರ್ಸ್ ಆಫ್ ದ ಕಿಂಗ್ಡಮ್, ಆತನಿಗೆ ರಾಜ್ಯದ ಒಂದು ವ್ಯವಹಾರಗಳಿಗೆ ನೋಡ್ಕೊಳ್ಳೋದಕ್ಕಾಗಿ ಸಮಯ ಇರ್ತಾ ಇರಲಿಲ್ಲ. ಹಿ ನೆಗ್ಲೆಕ್ಟೆಡ್ ಹಿಸ್ ಡ್ಯೂಟೀಸ್ ಟುವರ್ಡ್ಸ್ ಹಿಸ್ ಸಬ್ಜೆಕ್ಟ್ಸ್, ಮತ್ತು ಆತನ ಒಂದು ಜನರ ಬಗ್ಗೆ ಇರಬೇಕಾಗಿರ್ತಕ್ಕಂತಹ ಒಂದು ಕರ್ತವ್ಯವನ್ನು ಆತ ಮರ್ತಿತ್ತ. ಹಿ ಹ್ಯಾಡ್ ಬಿಕಮ್ ವೆರಿ ಸೆಲ್ಫಿಶ್ ಆ್ಯಂಡ್ ಅರೋಗೆಂಟ್ ಆಲ್ಸೋ, ಮತ್ತು ಆತ ಬಹಳಷ್ಟು ಸ್ವಾರ್ಥಿಯೂ ಮತ್ತು ಅಹಂಕಾರಿಯೂ ಆಗಿದ್ದ. ದ ವೀವರ್ಸ್ ಥಾಟ್ ಆಫ್ ಅ ಪ್ಲ್ಯಾನ್ ಟು ಚೀಟ್ ಹಿಮ್, ಅವನಿಗೆ ಮೋಸ ಮಾಡಬೇಕಂತೇಳಿ ಒಂದು ವಿಚಾರವನ್ನು ಈ ಒಂದು ವೀವರ್ಸ್ ಮಾಡಿರ್ತಾನೆ. ಇನ್ ಡೂಯಿಂಗ್ ಸೋ, ಈ ರೀತಿಯಾಗಿ ಮಾಡಿದ್ರಿಂದಾಗಿ ದೇ ಥಾಟ್ ಹಿಮ್ ಅ ವೆರಿ ಗುಡ್ ಲೆಸನ್, ಅದನಿಗೆ ಒಂದು ಒಳ್ಳೆಯ ಒಂದು ಪಾಠವನ್ನು ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ನೋಡಿದ್ವಿ. ಇನ್ನು ನಾವು V1 ಅನ್ನು ನೋಡೋಣ. ಇಲ್ಲಿ V1 ನಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಕಲರ್ಫುಲ್, ಕಲರ್ಲೆಸ್ ಈ ರೀತಿಯಾಗಿ ಕೊಟ್ಟಿದ್ದಾರೆ. ಅವುಗಳನ್ನ ಕೊಟ್ಟಿರ್ತಕ್ಕಂಥ ಶಬ್ದಗಳೊಂದಿಗೆ ಏನು ಮಾಡಬೇಕು, ನೀವು ಜೋಡಿಸಿ ಬರಿಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ಶ್ಯಾಮ್ ಹ್ಯಾಸ್ ಗಿವನ್ ಅಸ್ ಅ ಯೂಸ್ಫುಲ್ ಯೂಸ್ಲೆಸ್ ಸಜೆಷನ್, ಫಸ್ಟ್ ಒನ್. ಸೆಕೆಂಡ್ ಒನ್ ಈಸ್ ಹರಿ ಬಾಟ್ ಅ ಕಲರ್ಫುಲ್ ಕಲರ್ಲೆಸ್ ಬುಕ್. My mother gave me a meaningful, meaningless advice. This product is very helpful or helpless to women. The meeting was purposeful or purposeless. The rival groups made a soulful or soulless agreement. The committee's discussion was powerful, powerless. The witness gave a worthy or worthless information. ಇನ್ನು V2 ನೋಡ್ತಾ ಇದ್ದೇವೆ. V2ನಲ್ಲಿ ಎಲ್ಲಿರ್ತಕ್ಕಂಥವನ್ನು ಹೊಂದಿಸಿ ಬರೆಯುತ್ತಿದೆ. ಅಲ್ಲಿ V2ನಲ್ಲಿ 1 2 3 4 5 6 ಆನ್ಸರ್ಗಳನ್ನ ಕೊಡಲಾಗಿದೆ, ಪ್ರಶ್ನೆಗಳನ್ನ ಕೊಡಲಾಗಿದೆ. ಅವುಗಳಿಗೆ ಉತ್ತರವನ್ನು ಈ ರೀತಿಯಾಗಿ ತುಂಬಬೇಕು ನೀವು. ಮೊದಲನೇದು ಸೆಟ್ ಡೌನ್, ಸೆಟ್ ಔಟ್, ಸೆಟ್ ಅಪ್, ಸೆಟ್ ಔಟ್, ಸೆಟ್ ಅಪ್, ಸೆಟ್ ಇನ್, ಈ ರೀತಿಯಾಗಿ ಉತ್ತರವನ್ನು ಬರೀಬೇಕಾಗುತ್ತೆ. ಇನ್ನು V3 ಬರುತ್ತೆ. V3ಯಲ್ಲಿ ಒಂದನೇದಕ್ಕೆ ನೀವು ಇ ಅನ್ನು ಜೋಡಿಸಬೇಕು, ಎರಡನೇದಕ್ಕೆ ಡಿ ಅನ್ನು ಜೋಡಿಸಬೇಕು, ಮೂರನೇದಕ್ಕೆ ಬಿ ಅನ್ನು ಜೋಡಿಸಬೇಕು, ನಾಲ್ಕನೇದಕ್ಕೆ ಎಫ್ ಅನ್ನು ಜೋಡಿಸಬೇಕು, ಐದನೇದಕ್ಕೆ ಜಿ, ಆರನೇದಕ್ಕೆ ಸಿ, ಏಳನೇದಕ್ಕೆ ಎ ಅನ್ನು ನೀವು ಜೋಡಿಸಬೇಕು. ಆಮೇಲೆ V4ನಲ್ಲಿ ಏನು ಕೇಳಿದ್ದಾರೆ ಅಂದರೆ ಸ್ವಲ್ಪ ಅವರು ಟೇಬಲಲ್ಲಿ ಹಾಕಿದ್ದಾರೆ. ಆ ನೌನ್ಗಳಲ್ಲಿ ಬರ್ತಕ್ಕಂಥದ್ದನ್ನು ಸಕ್ಸೆಷನ್ ಅಂತ ಬರಿಬೇಕು. ಇನ್ನು ಅಬ್ಜೆಕ್ಟಿವ್ಲಿ ಬರ್ತಕ್ಕಂಥದ್ದು ಸಕ್ಸೀಡಿಂಗ್ ಆರ್ ಸಕ್ಸೆಸಿವ್ ಅಂಥೇಳಿ ಬರಿಬೇಕಾಗತ್ತೆ. ಇನ್ನು V5ನಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ. ಏನು ಫಿಲ್ ದ ಬ್ಲ್ಯಾಂಕ್ಸ್ ಇದ್ದಾವೆ ಅವುಗಳನ್ನ ತುಂಬ್ಕೋತ ಹೋಗಿ ನೀವು. ಒಂದನೇದಕ್ಕೆ ಸಕ್ಸಸ್ಸನ್ನು ತುಂಬಿ, ಎರಡನೇದಕ್ಕೆ ಸಕ್ಸೆಸರ್, ಮೂರನೇದಕ್ಕೆ ಸಕ್ಸೀಡ್, ಫೋರ್ತ್ ಒನ್ ಈಸ್ ಸಕ್ಸೀಡೆಡ್, ಫಿಫ್ತ್ ಒನ್ ಈಸ್ ಸಕ್ಸೀಡಿಂಗ್, ಸಿಕ್ಸ್ತ್ ಒನ್ ಈಸ್ ಸಕ್ಸಸ್ ಆ್ಯಂಡ್ ಸೆವೆಂತ್ ಒನ್ ಈಸ್ ಅನ್ಸಕ್ಸಸ್ಫುಲ್. ಈ ರೀತಿಯಾಗಿ 7 ಪ್ರಶ್ನೆಗಳನ್ನು ಕೇಳಿದ್ದಾರೆ. 7 ಪ್ರಶ್ನೆಗಳಿಗೆ ಈ ರೀತಿಯಾದ ಉತ್ತರಗಳನ್ನು ನೀವು ಕೊಡ್ತಾ ಹೋಗಬೇಕು. ಇನ್ನು ನಾವು V6 ನೋಡ್ತಾ ಇದ್ದೇವೆ. ಇಲ್ಲಿ ವಂಡರ್ಫುಲ್, ಕೂಲ್, ಪ್ಲೀಸಿಂಗ್, ಡೆಲಿಸಿಯಸ್, ಸ್ಪೈಸಿ, ಫ್ರೆಂಡ್ಲಿ, ಅಟ್ರಾಕ್ಟಿವ್, ಬ್ಯೂಟಿಫುಲ್, ಎಂಟರ್ಟೈನಿಂಗ್ ಆ್ಯಂಡ್ ಆರ್ಟ್, ಈ ಅಷ್ಟು 8 ಶಬ್ದಗಳನ್ನ ನೀವೇನು ಮಾಡಬೇಕಾಗುತ್ತೆ, ಅಲ್ಲಿ ಇನ್ ದ ಬ್ಲ್ಯಾಂಕ್ಸಲ್ಲಿ ತುಂಬಬೇಕಾಗತ್ತೆ ಸ್ನೇಹಿತರೆ. ಅದು V6ನಲ್ಲಿ ನೀವು ತುಂಬಬೇಕಾಗತ್ತೆ. ಈಗ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದಿಷ್ಟು ವರ್ಡ್ಗಳನ್ನ ಅಲ್ಲಿ ಬ್ರಾಕೆಟ್ನಲ್ಲಿ ಕೊಡಲಾಗಿದೆ, ನೋಡ್ಕೋಬೋದು ನೀವು. ಇನ್ನು ಇಲ್ಲಿ ತಪ್ಪಾಗಿರ್ತಕ್ಕಂತಹ ಪ್ರಶ್ನೆ ಸೆಂಟೆನ್ಸ್ಗಳನ್ನು ಸರಿ ಮಾಡಬೇಕಾಗಿದೆ. ಇಲ್ಲಿ ನಿಮಗೆ ಅಗದಿ ಕ್ಲಿಯರ್ ಆಗಿ ಯಾವುದು ಸಿಂಗ್ಯುಲರ್ ಯಾವುದು ಪ್ಲೂರಲ್ ಅಂತ ಹೇಳುವಂಥ ವಿಚಾರವನ್ನು ಮಾಡಿದ್ದಾರೆ. ನ್ಯೂಸ್ ಆರ್ ಅಲ್ಲ, ನ್ಯೂಸ್ ಈಸ್ ವೆರಿ ಗುಡ್ ಅಂತ ಆಗಬೇಕು. ದೇರ್ ಆರ್ 26 letters ಆಫ್ ದ ಅಲ್ಫಾಬೆಟ್ ಇನ್ ಇಂಗ್ಲೀಷ್. ಪ್ಲೀಸ್ ಗಿವ್ ಮೀ ಸಮ್ ಇನ್ಫಾರ್ಮೇಷನ್. ಐ ಹ್ಯಾವ್ ಬಾಟ್ ಫರ್ನಿಚರ್ ಲಾಸ್ಟ್ ವೀಕ್. Politics is the last resort of scoundrels.
ದೇರ್ ಆರ್ ಮೋರ್ ಸೀನ್ರಿ ಇನ್ ದ ಪೇಂಟಿಂಗ್ಸ್. ಈ ರೀತಿಯಾಗಿ ನೀವು ಕರೆಕ್ಟಾಗಿ ಉತ್ತರಗಳನ್ನ ಬರೀಬೇಕಾಗತ್ತೆ. ಇನ್ನು ನಾವು ಟಾಸ್ಕ್ 2 ಅಂತ ಬರುತ್ತೆ. ಆ ಟಾಸ್ಕ್ 2 ಅಲ್ಲಿ ಏನು ಮಾಡಿದ್ದಾನೆ, ಕ್ಯಾಟ್ ಮತ್ತು ಡಾಗ್ನ ಚಾರ್ಟನ್ನು ಕೊಟ್ಟಿದ್ದಾನೆ. ಆ ಚಾರ್ಟ್ ಪ್ರಕಾರ ಇವುಗಳನ್ನು ನೀವು ತುಂಬ್ಕೋತ ಹೋಗಬೇಕಾಗತ್ತೆ. ಇಲ್ಲಿ ಕ್ಯಾಟ್ಸ್ ಅಂದಾಗ ಮೊದಲನೇ ಕೊಟ್ಟಿದ್ದಾರೆ ಫ್ಯಾಮಿಲಿ. ಯಾವ ಫ್ಯಾಮಿಲಿಗೆ ಸೇರಿದೆ ಅಂದರೆ ಟೈಗರ್ಸ್ ಫ್ಯಾಮಿಲಿಗೆ ಸೇರಿದೆ. ಪೆತ್ಪುಲ್ ಟು ಇಲ್ಲಿ ಹೋಮ್ ಏರಿಯಾ ಅಂತ ಹೇಳ್ತಾ ಇದ್ದಾನೆ. ಅದೇ ರೀತಿಯಾಗಿ ಹಂಟಿಂಗ್ ಹ್ಯಾಬಿಟ್ಸ್ ಅಂತ ಹೇಳಿದಾಗ ಹಂಟ್ಸರ್ ಅದು ಏಕಾಂಗಿಯಾಗಿ ಏನು ಮಾಡುತ್ತೆ, ಭೇಟಿಯಾಡುತ್ತೆ ಅಂತಕ್ಕಂಥದ್ದು. ಆಮೇಲೆ ಬಾಡಿ ಲ್ಯಾಂಗ್ವೇಜ್ ಯಾವ ರೀತಿಗೆ ಆರ್ಚ್ ದೇರ್ ಬ್ಯಾಕ್ ಮತ್ತು ಸ್ಪೆಷಲ್ ಸ್ಕಿಲ್ಸ್ ಅಂತ ಕೇಳಿದ್ದಾರೆ. ಇಟ್ ಕ್ಯಾನ್ ಫಾಲ್ ಫ್ರಾಮ್ ಸಿಗ್ನಿಫಿಕೆಂಟ್ ಹೈಟ್ ಅಂತ ಹೇಳ್ತಾ ಇದ್ದಾರೆ. ಇನ್ನು ಡಾಗ್ಸ್ನಲ್ಲಿ ಅದೇ ರೀತಿಯಾಗಿ ಬರೀಬೇಕಾಗುತ್ತೆ ನೀವು ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಗ್ರಾಮರ್ ಅಂತ ಇದೆ. ಟಾಸ್ಕ್ 1 ನೋಡ್ತಾ ಇದ್ದೇವೆ. ಇಲ್ಲಿ ಈ ಟಾಸ್ಕ್ 1ಅಲ್ಲಿ ಇಫ್ ಹಿ ವಾಸ್ ಮುಸ್ತಫಾ ಸನ್ ಅಲ್ಲಿ ಸರಿಯಾಗಿ ಕೊಟ್ಟಿದ್ದಾರೆ, ನೀವು ನೋಡ್ಕೋಬೇಕಾಗತ್ತೆ. ನೋಡ್ಕೊಂಡ್ಬಿಟ್ಟು ಫುಲ್ಫಿಲ್ ಮಾಡಬೇಕಾಗತ್ತೆ. ಫಿಲ್ ದ ಬ್ಲ್ಯಾಂಕ್ಸನ್ನು ಅಲ್ಲಿ ಕ್ಲೂಸ್ಗಳನ್ನ ಕೊಟ್ಟಿದ್ದಾರಲ್ಲ, ಆ ಕ್ಲೂಸ್ಗಳನ್ನು ನೋಡ್ಕೊಂಡ್ಬಿಟ್ಟು ಸರಿಯಾಗಿ 1 2 3 4 7 8 7ವರೆಗೆ ಬರೀಬೇಕು. ಇನ್ನಂತರ ಬರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೇವೆ. ಇಲ್ಲಿ ಟಾಸ್ಕ್ 2 ಅಂತ ಬರುತ್ತೆ. ನೌ ಎಕ್ಸ್ಪ್ರೆಸ್ ದ ಫಾಲೋವಿಂಗ್ ಸೆಂಟೆನ್ಸಸ್ ಇನ್ ದ ರಿಪೋರ್ಟೆಡ್ ಸ್ಪೀಚ್ ಅಂತ ಹೇಳಿದ್ದಾರೆ. ಅವುಗಳನ್ನ ಉತ್ತರವನ್ನು ಇಲ್ಲಿ ಕೊಟ್ಟಿದ್ದೇನೆ, ನೀವು ಸರಿಯಾಗಿ ನೋಡ್ಕೋಬೇಕು. ಇಲ್ಲಿ ಒಂದೇದು ಏನಿದೆ, ಕಿರಣ್ ಟೋಲ್ಡ್ ರೇಷ್ಮಾ ದ್ಯಾಟ್ ಹಿ ವಾಸ್ ಎಂಜಾಯಿಂಗ್ ಹಿಸ್ ನ್ಯೂ ಜಾಬ್. ರೇಷ್ಮಾ ಟೋಲ್ಡ್ ಅಸ್ ದ್ಯಾಟ್ ರೇಣು ಹ್ಯಾಡ್ ಇನ್ವೈಟೆಡ್ ದೆಮ್ ಟು ಪಾರ್ಟಿ. Kiran said that they should attend the party and added this that they should plan for it. Kiran's father said that he should visit his grandmother more often. ಇನ್ನು 5ನೇ ಉತ್ತರ ಈ ರೀತಿಯಾಗಿದೆ. ರೇಷ್ಮಾ said that they were planning to visit her the following Sunday. ಇನ್ನು ಕಿರಣ್ಸ್ ಮದರ್ said that the previous month he had been busy and hence he had dropped the idea ಅಂತ ಆಗುತ್ತೆ. ಇನ್ನು ರೈಟಿಂಗ್ನಲ್ಲಿ ಬರುತ್ತೆ. ಟಾಸ್ಕ್ ಇನ್ಸರ್ಟ್ ದ ಕಾಮರ್ಸ್, ಸರಿಯಾಗಿ ಕಾಮಗಳನ್ನು ಇನ್ಸರ್ಟ್ ಮಾಡಬೇಕಾಗತ್ತೆ. ಇಲ್ಲಿ ಕಾಮಗಳನ್ನ ಸರಿಯಾಗಿ ಇನ್ಸರ್ಟ್ ಮಾಡಲಾಗಿದೆ, ಅವುಗಳನ್ನ ನೋಡಿಕೊಂಡು ನೀವು ನಿಮ್ಮ ಫೇರ್ ಬುಕ್ಕನ್ನು ಕಂಪ್ಲೀಟ್ ಮಾಡ್ಕೋಬೋದು. ಆಮೇಲೆ ಯೂಸ್ ಅಪಾಸ್ಟ್ರಫೀಸ್ ಅಂತ ಹೇಳಿದ್ದಾರೆ. ಎಲ್ಲೆಲ್ಲಿ ಅಪಾಸ್ಟ್ರಫಿಗಳನ್ನು ಯೂಸ್ ಮಾಡಬೇಕು ಆ ಒಂದು ಪ್ಯಾರಾಗ್ರಾಫಲ್ಲಿ ಅಂಥೇಳಿ ಇಲ್ಲಿ ನಾನು ಬಟ್ಟೆ ಕೊಟ್ಟಿದ್ದೇನೆ, ನೋಡ್ಕೋಬೋದು ನೀವು. ನಾಲ್ಕು ಕಡೆ ಮಾತ್ರ ಅಪಾಸ್ಟ್ರಫಿ ಬರುತ್ತೆ ಆ ಪ್ಯಾರಾಗ್ರಾಫಲ್ಲಿ. ಎಲ್ಲೆಲ್ಲಿ ಬರುತ್ತೆ ಅನ್ನೋದಕ್ಕೆ ಒಂದು ಸಹ ಸಂಬಂಧಿ ವರ್ಡನ್ನು ಅದ್ರ ಜೊತೆಗೆ ಸೇರಿಸ್ಕೊಂಡಿದ್ದೇನೆ. ಇನ್ನು ಎನ್ರಿಚ್ ಯುವರ್ ವೊಕ್ಯಾಬ್ಯುಲರಿ ಅಂತ ಬರುತ್ತೆ. ಟಾಸ್ಕ್ 1 ವರ್ಡ್ ಫಾರ್ ಅಂಡರ್ಲೈನ್. ಅಲ್ಲಿ ಕೊಟ್ಟಿರ್ತಕ್ಕಂಥ ವರ್ಡ್ಗೆ ಬದಲಾಗಿ ಅಂಡರ್ಲೈನ್ ಮಾಡಿರ್ತಕ್ಕಂಥ ವರ್ಡ್ಗೆ ಬದಲಾಗಿ ಈ ವರ್ಡನ್ನು ನೀವು ಅಲ್ಲಿ ಬರೆಯಬಹುದಾಗಿದೆ. ಇನ್ನು ರೀಡ್ ಆ್ಯಂಡ್ ರೆಸ್ಪಾಂಡ್ ಅಂತ ಬರುತ್ತೆ. ಆ ರೀಡ್ ಆ್ಯಂಡ್ ರೆಸ್ಪಾಂಡಲ್ಲಿ ಆನ್ಸರ್ 2 4 6 1 3 5 ಅಂತ ನೀವು ಹಂಚ್ಕೋಬೇಕು, ಸರಿಯಾಗುತ್ತೆ. ಇನ್ನು ಲರ್ನ್ ಗ್ರಾಮರ್ ಥ್ರೂ ಕಮ್ಯುನಿಕೇಷನ್ ಅಂತ ಇದೆ. ಆಲ್ದೋ ದೇರ್ ಈಸ್ ಅ ಶಾರ್ಟೇಜ್ ಆಫ್ ವಾಟರ್ ಸಮ್ ಪೀಪಲ್ ಆರ್ ವೇಸ್ಟಿಂಗ್ ಅಂತ ಬರುತ್ತೆ. ಲರ್ನ್ ಥ್ರೂ ಕಮ್ಯುನಿಕೇಷನ್ ಅಂತ ಬರುತ್ತೆ. ಆ್ಯಂಡ್ ರೀಡ್ ಆ್ಯಂಡ್ ರೆಸ್ಪಾಂಡ್ ಅಂತ ಈಗಾಗಲೇ ನೋಡಿದ್ದೇವಲ್ಲ ನಾವು. ರೀಡ್ ಆ್ಯಂಡ್ ರೆಸ್ಪಾಂಡ್ ಅಂತ ಬರುತ್ತಲ್ಲ, ಅಲ್ಲಿಗೆ ಇದೊಂದು ಈ ಒಂದು ಆ್ಯಕ್ಟಿವಿಟಿ ಮುಗಿಯುತ್ತೆ.